ಜನರ ಈ ಅಭಿಮಾನದ ಮಾತುಗಳಿಗೆ, ಆ ಪ್ರೀತಿಯ ಮಾತುಗಳಿಗೆ ಗುರುಮೇಶ್ ಶೆಟ್ಟಿಯವರ ಮಾತುಗಳೇನಂತ? ಖಂಡಿತ ಜನ ಆಶೀರ್ವಾದ ಮಾಡಿದರೆ ಮಾತ್ರ ಈ ಸ್ಥಾನದಲ್ಲಿ ಇರ್ತೀವಿ. ನಾವು ಹೇಳ್ತಾರೆ, ಬಡತನ ಕೆಲಸದ ಪಾಠವನ್ನು ಸಿರಿತನ ಎಂದು ಕಲಿಸುವುದಿಲ್ಲ ಅಂತೇಳಿ. ಇದೆಲ್ಲ ನಾವು ಮರಿಬಾರ್ದು. ಆ ನಿಟ್ಟಿನಲ್ಲಿ ಒಂದಿಷ್ಟು ಸಮಾಜ ಸೇವೆ ಮಾಡ್ತೀವಿ. ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ರಾಜಕಾರಣ ಬರೆದು ಕನಸು ಮನಸ್ಸಲ್ಲಿ ಯೋಚನೆ ಮಾಡ್ತೀವಿ. ನನಗೆ ಈ ರಾಜಕೀಯದಲ್ಲಿ ಒಂದು ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು, ಅಥವಾ ಹಣ ಸಂಪಾದನೆ ಮಾಡಬೇಕು ಅಂತ ಇರೋದೇ ನನಗಿಲ್ಲ. ನನ್ನ ಒಂದು 4 ಟೇಬಲ್ ಒಂದು ಹೋಟ್ಲ್ ಒಂದು ದೊಡ್ಡಪ್ಪ ಇಟ್ಕೊಂಡಿದ್ದು. ಅಲ್ಲಿ ಕೆಲಸ ಮಾಡ್ತಾ ಬೆಳಿಗ್ಗೆ ಎದ್ದು 4:15 ಗಂಟೆಗೆ ಎದ್ದು ಅಲ್ಲಿ 7 ಗಂಟೆ ತನಕ ಹೋಟ್ಲಲ್ಲಿ ಕೆಲಸ ಮಾಡಿ ಮತ್ತೆ ನಾನು ಕಾಲೇಜಿಗೆ ಹೋಗ್ತಿದ್ದೆ. ಬಳ್ಳಾರಿ ಬದುಕು ಕೂಡ ಅಷ್ಟೇ, ತುಂಬ ಬದುಕಲ್ಲಿ ಪಾಠವನ್ನು ಕಲಿಸಿದೆ. ಅಲ್ಲಿಯ ಜನರ ಭಾಷೆ ಹೊರತು, ಭಾವ ಖಂಡಿತ ಹೊರತಲ್ಲ. ದೇವ್ರನ್ನೇ ಬಡವರು ಭಗವಂತ ಈ ಕೈಯಲ್ಲಿ ಆದರೆ ಒಳ್ಳೆ ಕೆಲಸ ಮಾಡಿಸಿ, ಕೆಟ್ಟ ಕೆಲಸ ಮಾಡಿಸ್ಬೇಡ. ನನಗೆ ಅಲ್ಲಿ ಒಳ್ಳೆ ಮಾತು ಬರಲಿ, ಕೆಟ್ಟ ಮಾತು ಬರಬಾರ್ದು. ತಲೆಯಲ್ಲಿ ಒಳ್ಳೆ ಯೋಜನೆ ಬರಲಿ. ಗುಡ್ ಪ್ಲಾನಿಂಗ್ ಆ್ಯಂಡ್ ಗುಡ್ ಥಿಂಕಿಂಗ್. ನನ್ನ ಕೈಯಿಂದ ಯಾರಿಗೂ ಕೆಟ್ಟದಾಗಬಾರ್ದು ಭಗವಂತ ಅಲ್ಲದೆ ಪ್ರಾರ್ಥನೆ ಮಾಡಿ ನಾವು ಹೊರಡುವಂಥದ್ದು. ಅವಕಾಶ ಸಾಸಿವೆಷ್ಟು ಅಂತ ಹೇಳ್ತಾರೆ. ನಿಮಗೆ ಆಸೆ ಇದೆ, ಆದರೆ ಸರ್ಕಾರದ ಅನುದಾನ ನಮ್ಮ ನಿರೀಕ್ಷೆ ಮಟ್ಟದಲ್ಲಿ ಬರ್ತಾ ಇಲ್ಲ. ಖಂಡಿತ ನಾವು ಪ್ರಯತ್ನ ಮಾಡ್ತೀವಿ. ನಾವು ಅಸೆಂಬ್ಲಿಯಲ್ಲಿ ಕೂಡ ಅಸೆಂಬ್ಲಿಯಲ್ಲಿ ಕೂಡ ಇದನ್ನು ನಾವು ಬಹಳ ಸಮರ್ಥವಾಗಿ ಇದನ್ನು ಧ್ವನಿ ಎತ್ತುವಂಥ ಕೆಲಸ ನಾನಂತೂ ಮಾಡಿದ್ದೆ. ಡಿ.ಕೆ. ಶಿವಕುಮಾರ್ ಅವರ ಮಿಸ್ಟನ್ನು ನಾನು ಪೋಸ್ಟಲ್ ಬಗ್ಗೆ ಮಾತಾಡುವಾಗ ಅವ್ರು ಹೇಳಿದ್ರು, ನಾಳೆ ಮೀಟಿಂಗ್ ಕರೆದ್ರು. ಆನಂತರ ಮಂಗಳೂರಲ್ಲಿ ಒಂದು ಸಭೆ ಕರೆದ್ರು. ನನಗೆ ಬೆಳಗ್ಗೆ ಸಾಯಂಕಾಲ ತನಕ ನನಗೆ ಅಲ್ಲೇ ಇರ್ಲಿಕ್ಕೆ ಹೇಳಿದ್ರು. ನೀವು ಅಲ್ಲಿ ಪ್ರಸ್ತಾಪ ಮಾಡಿ ಇಲ್ಲಿ ನಾನು 10-12 ಕಾರ್ಯಕ್ರಮ ಎಲ್ಲ ಬಿಟ್ಟು ಸಾಯಂಕಾಲ ಭಾಳ ಅರ್ಥಪೂರ್ಣ ಚರ್ಚೆ ಆಗಿದೆ. ನಮ್ಮ ಮಗನ ಮೇಲೆ ಟೀಕೆ ಬಂತು. ನಾನು ಕೊನೆಗೆ ನಾವು ಆರಾಧನೆ ಮಾಡ್ತಕ್ಕಂಥ ಮಾರಿಗುಡಿ ಹೋದೆ. ನನ್ನ ಕೈ ಭ್ರಷ್ಟ ಆಗಿಲ್ಲ, ನನ್ನ ಬಾಯಿ ಭ್ರಷ್ಟ ಆಗಿಲ್ಲ. ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಠ್. ಬಡತನದ ಬೇಗೆಯಲ್ಲಿ ಬೆಂದು ಕಷ್ಟದ ಸರಮಾಲಿಯಲ್ಲಿ ಬೆಳೆದು ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ 10 ಸೇವೆಗಳನ್ನ ಮಾಡ್ತಾ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ವಿಧಾನಸೌಧದ ಮೆಟ್ಟಿಲನ್ನು ತುಳಿದು ಗ್ಯಾರಂಟಿಯ ಗುದ್ದಾಟ, ಅನುದಾನದ ಬಡಿದಾಟದ ನಡುವೆ ಕ್ಷೇತ್ರಕ್ಕೆ 10 ಯೋಜನೆ ಕಾರ್ಯಕ್ರಮಗಳನ್ನು ತಂದು ಕಾಪು ವಿಧಾನಸಭಾ ಕ್ಷೇತ್ರವನ್ನು ಅಭಿವೃದ್ಧಿಯ ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಗುರುಮೇಶ್ ಸುರೇಶ್ ಶೆಟ್ಟಿ ಅವರು. ಹಾಗಾದ್ರೆ ಇವತ್ತು ನಮ್ಮ ವಿಶ್ವವಾಣಿ ಟಿವಿ ಕ್ಷೇತ್ರದ ಸಂಚಾರ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿದ್ದು ಅಲ್ಲಿನ ಅನೇಕ ವಿಧಾನಸಭಾ ಕ್ಷೇತ್ರಗಳ ಭಾಗಗಳಿಗೆ ತೆರಳಿ, ಹಳ್ಳಿಗಳಿಗೆ ತೆರಳಿ ಜನರ ನಾಡಿ ಮಿಡಿತವನ್ನು ಅರಿತುಕೊಳ್ಳುವಂತ ಕೆಲಸವನ್ನ ನಾವು ಮಾಡಿದ್ವಿ. ಹಾಗಾಗಿ ಇವತ್ತು ಅದರ ಬಗ್ಗೆ ಮಾತನಾಡಲಿಕ್ಕೆ, ಇಡೀ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಾತನಾಡಲಿಕ್ಕೆ, ಪ್ರಸ್ತುತ ರಾಜ್ಯ ರಾಜಕಾರಣದ ವಿಶೇಷತೆಯ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಗುರುಮೇಶ್ ಸುರೇಶ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಮಾತನಾಡಿಸೋಣ, ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಂಡು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ತುಂಬ ಓಡಾಟ ಆಗಿಬಿಟ್ಟಿದೆ, ಕರಾವಳಿ ಭಾಗ, ಬೆಂಗಳೂರು ಭಾಗ. ಸೊ ಇವತ್ತು ನಮಗೆ ಸಿಕ್ಕಿದಿರಿ. ಅನೇಕ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಚರ್ಚೆ ಮಾಡೋದಿದೆ ಸರ್. ಅದಕ್ಕಿಂತಲೂ ಮುಂಚಿತವಾಗಿ ರಾಜಕಾರಣಗಳಿಗೆ, ಜನಪ್ರತಿನಿಧಿಗಳಿಗೆ ತಮ್ಮ ಕೆಲವೊಂದಿಷ್ಟು ಬಾಲ್ಯದ ನೆನಪುಗಳು ಕೂಡ ಆಗಾಗ ನೆನಪಾಗ್ತಾನೆ ಇರುತ್ತೆ. ನಾನು ಬಿಹೈಂಡ್ ದ ಸ್ಕ್ರೀನ್ ಮತ್ತು ಆಫ್ ದಿ ರೆಕಾರ್ಡ್ ಜನರ ಜೊತೆಗೆ ಮಾತನಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಗುರುಮೇಶ್ ಸುರೇಶ್ ಶೆಟ್ಟಿ ಅವರ ಆರಂಭಿಕ ಜೀವನ, ಬಾಲ್ಯದ ಜೀವನ, ಆ ಕಡು ಬಡತನದಲ್ಲಿ ಬೆಳೆದು ಬಂದಿರತಕ್ಕಂಥ ಪರಿಯ ಬಗ್ಗೆ ಅನೇಕರು ಕೂಡ ನೆನಪನ್ನು ಮಾಡಿದರು. ನನಗೆ ನಿಜಕ್ಕೂ ಕೂಡ, ನನಗೂ ಕೂಡ ಆ ಕ್ಷಣದಲ್ಲಿ ತುಂಬಾ ಕೆಲವೊಂದಿಷ್ಟು ಭಾವುಕ ಕ್ಷಣಗಳಿಗೂ ಕೂಡ ಸಾಕ್ಷಿ ಐತಿ. ಈ ತರ ಜನಪ್ರತಿನಿಧಿ ಕೂಡ ಇಷ್ಟು ಕಷ್ಟದ ಸರಮಾಲಿಯಲ್ಲಿ ಬೆಳೆದು ಬಂದು ಇಷ್ಟು 10 ಕಾರ್ಯಕ್ರಮಗಳನ್ನು ತರಬಹುದಲ್ಲಪ್ಪ ಎನ್ನುವಂಥ ವಿಚಾರನ ಕೂಡ ನಾನು ಮಾಡಿದೆ. ಸರ್, ಬಾಲ್ಯದ ಜೀವನ ಹೇಗಿತ್ತು ಗುರುಮೇಶ್ ಸುರೇಶ್ ಶೆಟ್ಟಿ ಅವ್ರದ್ದು ಅಂತ? ತುಂಬ ಕಷ್ಟನೇ ಇತ್ತು. ನಾವು ಒಂದು ನಿಜ ಹೇಳಬೇಕಾದ್ರೆ ನಾನು PUC ಆದ ತಕ್ಷಣ ಕೇವಲ ಒಂದು ಜೊತೆ ಬಟ್ಟೆಲಿ ಊರು ಬಿಟ್ಟಂತ, ದೂರದ ಬಳ್ಳಾರಿಗೆ ಒಂದು ಜೊತೆ ಬಟ್ಟೆಲಿ ಊರು ಬಿಟ್ಟಂತ. ಮತ್ತು ಎಷ್ಟು ಕೆಟ್ಟಾಗಿದೆ ಊರಲ್ಲಿ, ಇನ್ನು ಕೆಡಲಿಕ್ಕೆ ಏನು ಇರಲಿಲ್ಲ. ಆ ಕಾರಣಕ್ಕೆ ಬದುಕನ್ನು, ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತಾಯಂದಿರು 4 ಜನ ಅಕ್ಕ ತಂಗಿಯರು ಬಿಟ್ಟು ನಮ್ಮ ಮಾವನವರಂತ ಯಾರಿಲ್ಲ. ಮತ್ತು ನಮ್ಮ ತಾಯಂದಿರಿಗೆ ನಾನೇ ದೊಡ್ಡ ಮಗ. ಹಾಗಾಗಿ ಬದುಕನ್ನು ಕಟ್ಟಿಕೊಳ್ಬೇಕಾಗಿತ್ತು. ಒಂದು ಸಣ್ಣ ಹುಲ್ಲಿನ ಮನೆ ಇತ್ತು. ನಾವೇನು ದೊಡ್ಡ ಗುತ್ತಿನ ಮನೆಯನ್ನಲ್ಲ. ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. ಎಸ್. ಹಾಗಾಗಿ ನಾವು ನಮ್ಮ ಗೆದ್ದ ಕಥೆಯನ್ನೆಲ್ಲ, ಸೋತ ಕಥೆಯನ್ನು ಹೇಳ್ತಾ ನಮ್ಮ ಜನರನ್ನ ಗೆಲುವಿನ ಕಡೆ ಮಕ್ಕ ಮಾಡಿ ನಿಲ್ಲಿಸ್ಬೇಕು. ತುಂಬ ಜನ ಇವತ್ತು ಬದುಕಲ್ಲಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾರೆ. ಅದು ಆಗಬಾರ್ದು ಅಂತೇಳಿ ನಾನು ಇವನು ಕಾಲೇಜಿಗೆ ಹೋದಾಗಲೂ ಕೂಡ ಅಷ್ಟೇ, ತುಂಬ ಕಾಲೇಜಲ್ಲಿ ಕರೀತಾರೆ, ಅದು ಇದೇ ಸತ್ಯಕತೆಯನ್ನು ಹೇಳ್ತೀನಿ ನಾನು. ದೈರ್ ಇಸ್ ಟುಮಾರೋ, ನಾಳೆ ಅನ್ನೋದು ಇದೆ. ದೈವ ನಮ್ಮನ್ನು ಕೈ ಬಿಡೋದಿಲ್ಲ. ನಾನು ಮೊದಲಿಂದ ಸ್ವಲ್ಪ ದೇವರು, ಧರ್ಮದ ಬಗ್ಗೆ ತುಂಬ ಕಾಳಜಿ, ನಿಷ್ಠೆ ಇಟ್ಕೊಂಡು ಬದುಕಿದಂಥ ಮನುಷ್ಯ ನಾನು. ಹಾಗಾಗಿ ನನಗೆ ಎಲ್ಲೊಂದು ಕಡೆ ದೇವರು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಮೊದಲಿಂದ ಈಗಲೂ ಅದೇ ನಂಬಿಕೆ ಮೇಲೆ ಇರ್ತಕ್ಕಂಥದ್ದು.
ರಾಜಕೀಯಕ್ಕೆ ಬರಬೇಕನ್ನುವಂಥ ಆಸೆ ಹೇಗತ್ತೆ ಸರ್? ಏಕೆಂದರೆ ರಾಜಕೀಯ ಶಾಸಕರಾಗಿಂತ ಮುಂಚಿತವಾಗಿ ಅನೇಕ ಸಾಮಾಜಿಕ ಕಾರ್ಯಗಳೇ ತಮ್ಮನ್ನು ತಾವು ತೊಡಗಿಸಿಕೊಂಡ್ರೆ ರಾಜಕೀಯ ಬೇಕಿತ್ತ? ತಮ್ಮದು ಉದ್ಯಮ ಕೂಡ ಬಿಸ್ನೆಸ್ ಇದೆ, ಇದರ ಮೂಲಕವೇ ಸಾಮಾಜಿಕ ಕಾರ್ಯಗಳನ್ನ ಮಾಡ್ಬೋದಿತ್ತಲ್ಲ, ರಾಜಕಾರಣವೇ ಯಾಕೆ ಆಯ್ಕೆಯಾತು ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಎನ್ನುವಂಥ ಪ್ರಶ್ನೆ. ಇಲ್ಲ ನೋಡಿ, ನಾನು ಒಂದು 130 ಫೀಸ್ ಕಟ್ಟಲಿಕ್ಕೆ ಆಗದೆ ನಾನು ಊರು ಬಿಟ್ಟಂಥವನು. ಹಾಗಾಗಿ ನನಗೆ ಆ ಸಂಕಟ ಗೊತ್ತಿದೆ, ಅವಮಾನ ಗೊತ್ತಿದೆ, ಹಸಿವು ಗೊತ್ತಿದೆ. ಹಾಗಾಗಿ ನಾನು ಒಂದು 100 ರೂಪಾಯಿ ಸಂಪಾದನೆ ಮಾಡಿಕೊಂಡು 10 ರೂಪಾಯಿ ಯಾರಿಗೂ ಒಂದಿಷ್ಟು ಒಳ್ಳೆ ಕೆಲಸಕ್ಕೆ ದಾನ ಮಾಡ್ತಿದ್ದೆ. ನನ್ನ ಬಡತನ, ನನ್ನ ಕಷ್ಟ. ಹಾಗಾಗಿ ಏನಾದರೂ ಆದರೆ, ಯಾಕಂದ್ರೆ ನನಗೆ ಗೊತ್ತಿರೋದ್ರಿಂದ, ಯಾಕಂದ್ರೆ ಹೇಳ್ತಾರೆ ಬಡತನ ಕಲಿಸಿದ ಪಾಠವನ್ನು ಸಿರಿತನ ಎಂದು ಕಲಿಸುವುದಿಲ್ಲ ಅಂತೇಳಿ. ಇದೆಲ್ಲ ನಾವು ಮರಿಬಾರ್ದು. ಆ ನಿಟ್ಟಿನಲ್ಲಿ ಒಂದಿಷ್ಟು ಸಮಾಜ ಸೇವೆ ಮಾಡ್ತಿದ್ದೆ. ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್, ರಾಜಕಾರಣ ಬರಬೇಕು ಅಂತ ಕನಸು ಮನಸ್ಸಲ್ಲಿ ಯೋಚನೆ ಮಾಡಿದ್ರು. ಅದು ಜನ ಒತ್ತಾಯ ಮಾಡಿದರು. ನಮ್ಮಲ್ಲಿ ಒಂದು ISPR ಅಂತ ಒಂದು ಕಂಪನಿ ವಿರುದ್ಧ ನಾವೊಂದು ಹೋರಾಟ ಸಂಘಟನೆ ಮಾಡಿದಾಗ ಅಲ್ಲಿ ಊರು ಜನ ಸೇರಿ ನನಗೆ ಅಲ್ಲಿ ಗೌರವಾಧ್ಯಕ್ಷದಿಂದ ಮಾಡಿದರು. ಆಗ ನಾನು 1.5 ತಿಂಗಳು, ಅಂದರೆ ನಮ್ಮ ಮನೆ ಮಠ ಕಳ್ಕೊಳ್ಳೋ ಒಂದು ಭೀತಿ ಬಂದಾಗ ಸುಮಾರು 9,000 ಜನ ಸೇರಿಸಿ ಒಂದು ದೊಡ್ಡ ಹೋರಾಟವನ್ನು ಸಂಘಟನೆ ಮಾಡಿದೆ. ಆಗ ಜನ ನಮ್ಮನ್ನು ಗುರುತಿಸ್ತಾರೆ, ಗುರುತಿಸಿ ಸ್ವಲ್ಪ ನಿಮ್ಮಂಥವ್ರು ನಮ್ಮ ಊರಿಗೆ ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾರಲ್ಲ, ಹೇಳ್ತಾರೆ ಕಾಲೋಹಿ ದುರಿತಮ ಕಾಲಸ್ಯ ಕುಟಿಲಾಗತಿ ಕಾಲಾಯ ತಸ್ಮಾನಂ ಅಂತೇಳಿ, ಎಲ್ಲವನ್ನು ಕಾಲ ನಿರ್ಧಾರ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಬದುಕಲ್ಲಿ ಹಾಗೆ ದೈವ ನಮ್ಮನ್ನು ಕೈ ಹಿಡ್ಕೊಂಡು ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇರ್ತದೆ. ಹಾಗಾಗಿ ನಾನು ಖಂಡಿತ ಒಬ್ಬ ಶಾಸಕನಾಗಬೇಕು ಅಥವಾ ಬೇರೆ ದೊಡ್ಡ ನಿರೀಕ್ಷೆ ಇಟ್ಕೊಂಡು ಮರ್ಯಾದಸ್ಥ ಬದುಕು ಕೊಡು ಭಗವಂತ ಅಂತ ಬೆಳಿಗ್ಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೆ. ಅದು ಬಿಟ್ಟರೆ ಬೇರೆ ಏನನ್ನೂ ಕೇಳಲಿಲ್ಲ. ಇವತ್ತು ಅಷ್ಟೇ ಪ್ರಾರ್ಥನೆ ಮಾಡುವಂಥದ್ದು. ನನಗೆ ಈ ರಾಜಕೀಯದಲ್ಲಿ ಬಂದು ಆಸ್ತಿ ಮಾಡಬೇಕು, ದುಡ್ಡು ಮಾಡಬೇಕು ಅಥವಾ ಹಣ ಸಂಪಾದನೆ ಮಾಡಬೇಕು ಅಂತ ಇರೋದೇ ನನಗಿಲ್ಲ. ಕೊನೆ ತನಕ ಭಗವಂತ ಮರ್ಯಾದೆ ಉಳಿಸಿ ಸಾಕು. ಮತ್ತು ಆದಷ್ಟು ಕೈಲಿ ಒಂದು, ಯಾಕಂತೇಳಿ ಬದುಕು ಭಗವಂತನ ಪ್ರಸಾದ ಅದು. ಹಾಗಾಗಿ ಆದಷ್ಟು ಜನರಿಗೆ ಏನೋ ಮಾಡಬೇಕು ಅನ್ನೋ ತುಡಿತ ಖಂಡಿತ ನಮಗಿದೆ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಜನಸೇವೆಯೇ ಜನಾರ್ದನ ಸೇವೆ ಅಂತೀರಿ. ಖಂಡಿತ ಸರ್, ಸುಮಾರು ಒಂದು 40 ವರ್ಷಗಳ ಕಾಲ ಅನ್ಸುತ್ತಲ್ಲ ಬಳ್ಳಾರಿಯಲ್ಲಿ ತಾವು ಇದ್ರಿ. 30 ವರ್ಷಗಳ ಕಾಲ ಅಲ್ಲಿದ್ರಿ. ಸೊ ಕರಾವಳಿಯಿಂದ ಬಳ್ಳಾರಿಯ ಒಂದು ಆ ರೋಚಕ ಸ್ಟೋರಿ ಹೇಗಿತ್ತು ಸರ್? ಅದ್ರ ಬಗ್ಗೆ ಒಂದು ಸ್ಪೆಷಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಇಲ್ಲ, ಅಲ್ಲಿ ಏನಾಯಿತು, ಅಲ್ಲಿ ಹೋಗಿ ಒಂದು ಸಣ್ಣ ಒಂದು 4 ಟೇಬಲ್ ಒಂದು ಹೋಟ್ಲ ಒಂದು ದೊಡ್ಡಪ್ಪ ಇಟ್ಕೊಂಡಿದ್ರು. ಅಲ್ಲಿ ಕೆಲಸ ಮಾಡ್ತಾ ಬೆಳಿಗ್ಗೆ ಎದ್ದು 4:15 ಗಂಟೆಗೆ ಎದ್ದು ಅಲ್ಲಿ 7 ಗಂಟೆ ತನಕ ಹೋಟ್ಲಲ್ಲಿ ಕೆಲಸ ಮಾಡಿ, ಮತ್ತು ನಾನು ಕಾಲೇಜಿಗೆ ಹೋಗ್ತಿದ್ದೆ. ನನಗೆ ಓದಬೇಕು ಅಂತ ಆಸೆ ಇತ್ತು. ವೀರಶೈವ ಕಾಲೇಜು ಅಂತತ್ತು, ಅಲ್ಲಿ ಓದಿ BCom ಮಾಡಿ ಹಾಗೆ ವ್ಯವಹಾರ ಮಾಡ್ತಾ ನಮ್ಮ ದೊಡ್ಡಮ್ಮ ಇಬ್ಬರು ತೀರೋದ್ರು. ಹಾಗೆ ಸ್ವಲ್ಪ ವ್ಯಾಪಾರ ಮುಂದುವರಿಸಿ ಅಲ್ಲೇ ಒಂದು 5-6 ಹೋಟ್ಲೆಲ್ಲ ಮಾಡಿ, ಆನಂತರದಲ್ಲಿ 2000 ಬಹುಶಃ 12ಕ್ಕೆ ನಾನು ವಾಪಸ್ ಊರಿಗೆ ಬಂದೆ. ಆವಾಗ ಜನ ಒತ್ತಾಯ ಮಾಡಿದರು, ನೀವು ರಾಜಕೀಯಕ್ಕೆ ಬರಬೇಕು ಅಂತೇಳಿ. 2 ಸಲ ಬೇಡ ಅಂತ ಹೇಳಿದೆ. ಮತ್ತು ತುಂಬ ಜನ ಹೇಳಿದರು, ನಮ್ಮ ನಾಯಕರು ಹೇಳಿದರು ಇಲ್ಲ ಬರಬೇಕು ಅಂತೇಳಿ. ಹಾಗೆ ನಾವು ನಿಮಿತ್ತ ಮಾತ್ರ. ಹೇಳ್ತಾರೆ ತೇನವಿನ ತರಣಮಪಿ ನಾ ಚಲತೆ ಅಂತೇಳಿ, ಅಂದರೆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತೆ. ಇದು ಈ ನಂಬಿಕೆ ನಮ್ಮದು. ಹಾಗೆ ದೈವ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತದೆ ಅಲ್ಲಿ ಹೋಗಬೇಕು ಅಂತೇಳಿ ಇಚ್ಛೆ ಇತ್ತು ಅಂತ ನಾನು. ಹಾಗಾಗಿ ಬಳ್ಳಾರಿ ಬದುಕು ಕೂಡ ಅಷ್ಟೇ, ನಮಗೆ ತುಂಬ ಬದುಕಲ್ಲಿ ಪಾಠವನ್ನು ಕಲಿಸುತ್ತೆ. ಅಲ್ಲಿಯ ಜನರ ಭಾಷೆ ಹೊರಟು, ಭಾವ ಖಂಡಿತ ಹೊರಟಲ್ಲ. ತುಂಬ ಜನ ಒಳ್ಳೆ ಇವತ್ತಿಗೂ ನಮ್ಮನ್ನು ನೋಡಿದರೆ ಜನ ಕಣ್ಣ ನೀರು ಹಾಕ್ತಾರೆ, ನಾವು ನಿಮ್ಮನ್ನು ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಲ್ಲಿ ರಾಜಕೀಯದಲ್ಲಿ ಅಲ್ಲೇ ನೀವು ಚುನಾವಣೆ ನಿಲ್ಲಬೇಕೆಂದು ಒತ್ತಾಯ ಕೂಡ ಅಲ್ಲಿ ಸ್ನೇಹಿತರು ತುಂಬ ಜನ ಮಾಡ್ತಾಯಿದ್ರು. ಆದರೆ ನನ್ನ ಊರು ಅಲ್ಲಿ ಧೈರ್ಯ ಸಾಲಿಲ್ಲ ನನಗೆ. ಹಾಗೆ ನನ್ನ ಊರಲ್ಲಿ ಏನಾದರೂ ಮಾಡಬೇಕು ಅಂತ ಆಸೆಯಿಂದ ಬಂದಿರ್ತಕ್ಕ. ಓಕೆ, ಅಲ್ಲಿ ಟಿಕೆಟ್ ಆಫರ್ ಬಂತು, ಅಲ್ಲಿ ಬಂದಿತ್ತು. ಸರ್, ಈಗ ಅಂದಿಂದ ಇಂದಿನವರೆಗೂ ತಮ್ಮ ರೋಚಕತೆ. ಸೊ ಇಲ್ಲಿಗ 3 ವರ್ಷ ಆಯಿತು ಮೊದಲ ಬಾರಿಗೆ ಶಾಸಕರಾಗಿ. 3 ವರ್ಷದ ಅವಧಿಯಲ್ಲಿನ ಕಾರ್ಯಕ್ರಮಗಳು ಹೇಗೆ ನಡೀತಾ ಇದೆ, ಅಭಿವೃದ್ಧಿ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ಅಂತ? ಇಲ್ಲ, ಅಷ್ಟು ಸಮಾಧಾನ ಇಲ್ಲ ನಮಗೆ. ಯಾಕಂದರೆ ಅನುದಾನ ಇಲ್ಲವೇ ಇಲ್ಲ ಈ ಸರ್ಕಾರದಲ್ಲಿ. ಅದನ್ನು ವಿಧಾನಸಭೆಯಲ್ಲಿ ಭಾಳ ಸಮರ್ಥವಾಗಿ ಧ್ವನಿ ಎತ್ತೊಂದು ಕೆಲಸವನ್ನು ನಾವು ಕರಾವಳಿ ಎಲ್ಲ ಶಾಸಕರು ಮಾಡಿದ್ದೀವಿ. ಮತ್ತು ಎಲ್ಲ ಶಾಸಕರು ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಈಗ ರಿಸೈನ್ ಮಾಡಿದ್ದಾರೆ ಸಿದ್ದರಾಮಯ್ಯ ಹೋಗಿ ಇದನ್ನು ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಬಟ್ ಅಲ್ಲಿ ನಮಗೆ ನೀರಸ ಪ್ರತಿಕ್ರಿಯೆ ಸಿಕ್ತು. ಮತ್ತು ನಾನು ಯಾರ ಮನೆ ಬಾಗಿಲು ಕೂಡ ನನಗೂ ಸ್ವಂತಕ್ಕೋಸ್ಕರ ಹೋಗಿಲ್ಲ. ಆದರೆ ಕೆಲವು ಅಧಿಕಾರಿಗಳು ಹೇಳ್ತಾರೆ, ನೀವು ಯಾಕೆ ಬರ್ತೀವಿ ಶೆಟ್ಟರೆ, ನಿಮ್ಮ PA ಕಳಿಸಿದ್ದೇಳಿ. ನಾನಂದೆ ನಮ್ಮ ಕ್ಷೇತ್ರ ಜನಕ್ಕೆ ಏನೋ ಮಾಡಬೇಕು, ಋಣ ಇದೆ ನನಗೆ, ನಾನು ಹೇಳಿದ್ನಲ್ಲ. ಹಾಗಾಗಿ ಆ ಜನರ ಋಣ ತೀರಿಸಬೇಕು, ಅದಕ್ಕೆ ನಾನೇ ಬರ್ತಿರುವಂಥದ್ದು. ಸ್ವಲ್ಪ ದಯವಿಟ್ಟು ಏನು ಸಹಾಯ ಮಾಡಿಯಪ್ಪ ಅಂತ ಕೇಳ್ತೇನೆ. ಆದರೂ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಆಗಲಿಲ್ಲ.
ಇನ್ನು ಗೊತ್ತಿಲ್ಲ. ಇವತ್ತು ಡಿ ಕೆ ಶಿವಕುಮಾರ್ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಮುಂದಿನ ಅವ್ರ ನಡೆ ಏನಂತೂ ಗೊತ್ತಿಲ್ಲ. ನಾನು ಹೇಳೋದು ಇಷ್ಟೇ, ಅವರು ಸಮಾನವಾಗಿ ಕಾಣಬೇಕು. ನಮಗೆ ಅಲ್ಲಿ ಟೋಟಲಿ ವಿ ಆರ್ ನೆಗ್ಲೆಕ್ಟೆಡ್. ಬಿ ಜೆ ಪಿ ಶಾಸಕರು ಈ ಹೋದ ಸರ್ಕಾರದಲ್ಲಿ ನಮ್ಮನ್ನು ತುಂಬ ಅವರು ತಿರಸ್ಕಾರ ಮಾಡಿದ್ದಾರೆ. ನಮ್ಮ ಯಾವ ಬೇಡಿಕೆಯೂ ಕೂಡ ಅಲ್ಲಿ ಸ್ಪಂದನೆ ಆಗ್ತಾ ಇಲ್ಲ. ಅದು ಬಹಳ ಬೇಸರದ ವಿಚಾರ. ಒಂದು ರಾಂಗ್ ಟೈಮಲ್ಲಿ ನಾವು MLA ಆಗಿದ್ವಿ ಅಂತ ಅನಿಸ್ತದೆ ನಮಗೆ. ಹೌದೌದು. ಸರ್ಕಾರನೂ ಬರಲಿಲ್ಲ, ನೀವು ಒಂದು ರಾಂಗ್ ಟೈಮಲ್ಲೇ. ಮತ್ತು ಉಡುಪಿ ಜಿಲ್ಲೆಯಲ್ಲಿ 5 ಶಾಸಕರು ಸರ್, ಒಂಥರ ಮಲ್ತಾಯಿ ಧೋರಣೆ ಅನಿಸುತ್ತಾ ಇದು ಉಡುಪಿ ಜಿಲ್ಲೆಗಂತ? ಖಂಡಿತ. ನೋಡಿ, ಅಧಿಕಾರದಲ್ಲಿ ಕೂತಂಥ ಮುಖ್ಯಮಂತ್ರಿಗಳು ತಾಯಿ ಸ್ಥಾನದಲ್ಲಿ ಇರಬೇಕು. ತಾಯಿ ಸ್ಥಾನದಲ್ಲಿ ಇದ್ದು ಯೋಚನೆ ಮಾಡಬೇಕು. ಅವರಲ್ಲಿ ಆ ಭೇದ ಭಾವ ಬರಬಾರ್ದು. ಹೇಗೆ ಮಕ್ಕಳನ್ನು ಸಮಾನವಾಗಿ ಕಾಣ್ತಾರೋ, ನಾನು ಚುನಾವಣೆ ಗೆದ್ದ ಮೇಲೆ ಬಳ್ಳಾರಿ ಒಬ್ಬ ಹಿರಿಯರಿಗೆ ಫೋನ್ ಮಾಡ್ತೇನೆ. ನಾನು ಫೋನ್ ಮಾಡಿದಾಗ, ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಿದ್ದೀನಿ, ಒಳ್ಳೆಯ ಬಹುಮತದಿಂದ ಗೆದ್ದಿದ್ದೀನಿ ಗುರುಗಳೇ, ನನ್ನ ಮುಂದಿನ ನಡೆ ಹೇಗಿರಬೇಕಂದಾಗ ಅವರು ನನಗೆ ಹೇಳಿರ್ತಕ್ಕಂಥ ಕಿವಿ ಮಾತು. ಅವರು ಇತ್ತೀಚೆಗೆ ತೀರೋದ್ರು, ನಿಧನರಾದರು. ಅವರು ಹೇಳಿರ್ತಕ್ಕಂಥ ಮಾತು, ನೀವು ನಾಳೆಯಿಂದ ತಾಯಿ ಸ್ಥಾನದಲ್ಲಿ ನಿಂತು ನೀವು ಯೋಚನೆ ಮಾಡಬೇಕು. ತಾಯಿ ಸ್ಥಾನದಲ್ಲಿ ನಿಂತು ನಿಮ್ಮ ಕ್ಷೇತ್ರವನ್ನು ಪಾಲನೆ ಪೋಷಣೆ ಮಾಡಬೇಕು. ನಾಳೆಯಿಂದ ನೀವು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಮತ್ತು ಯಾರೇ ಮನೆಗೆ ಬರಲಿ, ತಾಯಿ ಹೇಗೆ ತಮ್ಮ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತಾಳೋ ಆ ರೀತಿ ನಿಟ್ಟಿನಲ್ಲಿ ಕ್ಷೇತ್ರವನ್ನು ನೀವು ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಅದನ್ನೊಂದು ತಪಸ್ಸು ಅಂತೇಳಿ, ಒಂದು ವ್ರತ ಅಂತೇಳಿ ಎದೆಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ಯಾರು ಬಂದರೂ ಕೂಡ ನನ್ನ ಕೈಲಾಂತ ಕೆಲಸವನ್ನು ಎಲ್ಲ ಅಂತ ಆಗುತ್ತಲ್ಲ, ಇಫ್ ನಾಟ್ 100%, ಒಂದು 60, 70, 80% ನಾನು ನನ್ನ ಪ್ರಯತ್ನವನ್ನು ಮಾಡ್ತಾನೇ ಇದ್ದೇನೆ. ಇದು ನನಗೆ ನನ್ನ ತಾಯಿ ಕೂಡ ಹೇಳ್ಕೊಟ್ಟಿರೋಂಥ ಮಾತು. ಇವತ್ತು ಹಾಗೆ ನಮ್ಮ ಹಿರಿಯರೆಲ್ಲ ಹೇಳಿರ್ತಕ್ಕಂಥ ಮಾತು. ಅದನ್ನು ನಾವು ಬಂದ ಮೇಲೆ ಆ ಪೂರ್ವಗ್ರಹ ಇರಬಾರ್ದು. ಈಗ ಪೂರ್ವಗ್ರಹದ ದೂರದಿಂದ ಸ್ಫಟಿಕ ತುಲ್ಯ ಮನಸ್ಸು, ಅದು ಒಂದಿಷ್ಟು ಸಾಧನೆ ಮಾಡಲಿಕ್ಕೆ ಪ್ರೇರಣೆ ಆಗ್ತಾವಂತೆ. ಹಾಗಾಗಿ ನಾನು ಆ ನಿಟ್ಟಿನಲ್ಲಿ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಗೊತ್ತಿಲ್ಲ, ನಮ್ಮ ಬೆನ್ನು ನನಗೆ ಕಾಣೋದಿಲ್ಲ, ಒಳ್ಳೆಯದೋ ಕೆಟ್ಟದ್ದು ನನಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಾವು ಮುಂದೆ ಹೋಗ್ತಾ ಆದಷ್ಟು ಪಾಸಿಟಿವ್ ಮೈಂಡಲ್ಲಿ, ಯಾರಿಗೂ ಕೆಟ್ಟದಾಗಬಾರ್ದು. ನಾನು ಬೆಳಿಗ್ಗೆ ಅದು ದೇವ್ರನ್ನ ಇದೇ ಬೇಡೋದು, ಭಗವಂತ ಈ ಕೈಯಲ್ಲಿ ಆದರೆ ಒಳ್ಳೆ ಕೆಲಸ ಮಾಡಿಸು, ಕೆಟ್ಟ ಕೆಲಸ ಮಾಡಿಸ್ಬೇಡ. ನಾಲಿಗೆಯಲ್ಲಿ ಒಳ್ಳೆ ಮಾತು ಬರಲಿ, ಕೆಟ್ಟ ಮಾತು ಬರಬಾರ್ದು. ತಲೆಯಲ್ಲಿ ಒಳ್ಳೆ ಯೋಜನೆ ಬರಲಿ, ಗುಡ್ ಪ್ಲ್ಯಾನಿಂಗ್ ಆ್ಯಂಡ್ ಗುಡ್ ಥಿಂಕಿಂಗ್ ಮಾಡಿ. ನನ್ನ ಕೈಯಿಂದ ಯಾರಿಗೂ ಕೆಟ್ಟದ್ದಾಗಬಾರ್ದು ಭಗವಂತ ಅಂತಲೇ ಪ್ರಾರ್ಥನೆ ಮಾಡಿ ನಾನು ಹೊರಡುವಂಥದ್ದು. ಹಾಗಾಗಿ ಗೊತ್ತಿಲ್ಲ ಭಗವಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಗೊತ್ತಿಲ್ಲ. ನಮಗೆ ತುಡಿತಾ ಇದೆ ಕೆಲಸ ಮಾಡಬೇಕು ಅಂತೇಳಿ. ಅದೇ ಯೋಚನೆ ಮಾಡಿದಷ್ಟು ಸ್ಪೀಡಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ, ಮತ್ತು ಸಮಾನವಾಗಿ ಎಲ್ರಿಗೂ ಅವಕಾಶ ಮಾಡಿಕೊಡ್ತಕ್ಕಂಥ ದೊಡ್ಡ ಮನಸ್ಸನ್ನು ಭಗವಂತ ಕೊಡಲಿ ಅಂತ ನಾನು ಹಾರೈಸ್ತೇನೆ. ನಮ್ಮಲ್ಲಿ ಬೇರೆ ನಮಗೆ ಸ್ವಂತಕ್ಕೆ ಯಾರು ಏನು ಕೇಳೋದಿಲ್ಲ. ಆದರೆ ಕ್ಷೇತ್ರ ಜನ ಬಂದಾಗ ಈ ಒಂದಿಷ್ಟು ನಮ್ಮಲ್ಲಿ ಗೊತ್ತಿರ್ಬೋದು, ತುಂಬ ಧಾರಾಕಾರ ಮಳೆ ಬರ್ತದೆ. ಹಾಗಾಗಿ ಮಳೆಗಾಲದಲ್ಲಿ ರಸ್ತೆ, ಚರಂಡಿ ಎಲ್ಲ ಹಾಳಾಗ್ತದೆ. ಜನ ಇಲ್ಲಿ ಹಳ್ಳಿ ಹೋದಾಗ ಕೂಡ ಕೇಳ್ತಾರೆ. ಆದರೆ ನಾವು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಕೈಲಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದನ್ನು ಜನರಿಗೆ ನಾವು ಹೇಳ್ತೀವಿ, ನಮಗೆ ಆಸೆ ಇದೆಯಪ್ಪ, ಆಸೆ ಆಕಾಶದಷ್ಟು, ಅವಕಾಶ ಸಾಸಿವೆಷ್ಟು ಅಂತ ಹೇಳ್ತಾರೆ. ನಮಗೆ ಆಸೆ ಇದೆ, ಆದರೆ ಸರ್ಕಾರದ ಅನುದಾನ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಬರ್ತಾ ಇಲ್ಲ. ಖಂಡಿತ ನಾವು ಪ್ರಯತ್ನ ಮಾಡ್ತೀವಿ. ನಾವು ಅಸೆಂಬ್ಲಿಯಲ್ಲಿ ಕೂಡ ಇದನ್ನು ಪ್ರತಿ ಅಸೆಂಬ್ಲಿ ಕೂಡ ಇದನ್ನು ನಾವು ಭಾಳ ಸಮರ್ಥವಾಗಿ ಇದನ್ನು ಧ್ವನಿ ಎತ್ತುವಂಥ ಕೆಲಸವನ್ನು ನಾನಂತೂ ಮಾಡಿದ್ದೀನಿ. ಅಪಕ್ಷದ ಬಗ್ಗೆ ನಾನಂತೂ ಮಾಡಿದ್ದೀನಿ, ನಮ್ಮ ಎಲ್ಲ ಶಾಸಕರು ಕೂಡ ಮಾಡಿದ್ದಾರೆ. ಅದೇ ಸರ್, ಈಗ ರಸ್ತೆ ಅಭಿವೃದ್ಧಿಗಳ ಬಗ್ಗೆ ಹೇಳ್ತಾ ಇದ್ರಿ. ನಾನು ಅನೇಕ ಹಳ್ಳಿಗಳಿಗೆ ತೆರಳಿದಾಗ ಇದೇ ಮಾತನ್ನು ಹೇಳ್ತಾ ಇದ್ರು, ರಸ್ತೆಗಳ ಅಭಿವೃದ್ಧಿ ಆಗಬೇಕು ಗ್ರಾಮೀಣ ಮಟ್ಟದ್ದು. ಯಾಕಂದರೆ ನಿಮ್ಮ ಭಾಗದಲ್ಲಿ ಸುಮಾರು ಮಳೆ ಬೀಳುತ್ತೆ, ಹಾಗಾಗಿ ಎಲ್ಲ ಗ್ರಾಮೀಣ ರಸ್ತೆಗಳು ಹದಗೆಟ್ಟಿದೆ, ಹೆಚ್ಚು ಒತ್ತು ಕೊಡಬೇಕು ಗುರುಮೆ ಸುರೇಶ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಅದಕ್ಕೆ ವಿರುದ್ಧವಾಗಿ ಕೂಡ ಮಾತಾಡಿದ್ದಾರೆ. ಅಂದರೆ ಅನುದಾನ ಸಿಗ್ತಿಲ್ಲ ಎನ್ನುವಂಥ ವಿಚಾರವಾಗಿ ಇವತ್ತು ಗುರುಮೆ ಅವರಿಗೆ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ. ಬಟ್ ಮುಂದಿನ 2 ವರ್ಷಗಳ ಕಾಲದಲ್ಲಿ ಆದರೂ ಕೂಡ ಅಲ್ಪ ಸ್ವಲ್ಪವಾದರೂ ನಮ್ಮ ರಸ್ತೆಯನ್ನು ಸುಧಾರಣೆ ಮಾಡಲಿ ಎನ್ನುವಂಥ ಮಾತುಗಳನ್ನ ಕೂಡ ಹೇಳಿದರು ಸರ್. ಇಲ್ಲ, ಸತ್ಯ ಇದೆ, ಅವ್ರು ಹೇಳೋದು ಮಾತು ಸತ್ಯ ಇದೆ. ತುಂಬ ಕಡೆ ರಸ್ತೆ ಹಾಳಾಗಿದೆ. ಹಾಗಾಗಿ ನಮಗೊಂದು ಅಷ್ಟು ತುಡಿತಾ ಇದೆ, ಆಸೆ ಇದೆ. ನಾನು ಅದನ್ನೇ ಕೇಳುವಂಥದ್ದು. ನಮಗೇನೂ ಬೇಕಾಗಿಲ್ಲ. ಮೊದಲು ಜನ ಕೇಳುವಂಥದ್ದು ಏನು, ಒಂದು ಒಳ್ಳೆ ಪರಿಶುದ್ಧವಂತ ಒಂದು ಕುಡಿಯೋ ನೀರು, ಅದಂತ ಒಂದು ರಸ್ತೆ, ಒಂದು ಚರಂಡಿ ವ್ಯವಸ್ಥೆ, ಒಂದು ಶಿಕ್ಷಣ, ಒಂದು ಆರೋಗ್ಯ, ಇದ್ರ ಬಗ್ಗೆನೇ ಜನ ಕೇಳ್ತಾರೆ ಬಿಟ್ಟರೆ. ಹಾಗಾಗಿ ನಮಗೂ ಇನ್ನು ಮುಂದಿನ 2 ವರ್ಷಗಳಲ್ಲಿ ಅವ್ರು ಜನ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗಾಗಿ ಮುಂದಿನ 2 ವರ್ಷಗಳಲ್ಲಿ ಖಂಡಿತ ನನಗೊಂದಿಷ್ಟು ಆಸೆ ಇದೆ, ಏನೋ ಮಾಡಬೇಕು ಅಂತೇಳಿ ನಾನೇ ಹೋಗಿ ಕೇಳ್ತೇನೆ. ನಾನು ಅದನ್ನು ಎಲ್ಲ ಮಂತ್ರಿಗಳು, ಈಗ ಹೊಸ ಮಂತ್ರಿಮಂಡಲ ಆಗ್ತದೆ, ಸ್ವಲ್ಪ ದೇವರು ಅವರಿಗೂ ಕೂಡ ದೊಡ್ಡ ಮನಸ್ಸು ಕೊಡಬೇಕು. ಮುಖ್ಯಮಂತ್ರಿಗಳು ಕೂಡ ಅಷ್ಟೇ ಸಮಾನವಾಗಿ. ಈಗ ಅವರು ಒಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ಬೆಳಿಗ್ಗೆ ಎದ್ದು ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪರನ್ನ ಮೀಟ್ ಮಾಡಿದ್ದಾರೆ, ದೇವೇಗೌಡರನ್ನ ಹೋಗಿ ಮಾತಾಡಿಸಿದ್ದಾರೆ. ಇದೆಲ್ಲ ಒಳ್ಳೆಯ ಲಕ್ಷಣ ಇದೆ. ಅವರೆಲ್ಲ ಅವರಿಗೆ ಅಡ್ವೈಸ್ ಮಾಡಿದ್ದಾರೆ, ಸಮಾನವಾಗಿ ಎಲ್ಲರನ್ನ ಒಂದೇ ದೃಷ್ಟಿ ನೋಡ್ಕೊಂಡು ಹೋಗಬೇಕು ಅಂತಕ್ಕಂಥ ಅಡ್ವೈಸ್ ಮಾಡಿದ್ದಾರೆ ಅಂತೇಳಿ ಟಿ ವಿನಲ್ಲಿ ಈಗ ನೋಡ್ತಾ ಇದ್ದೀನಿ. ಹೌದು ಸರ್.
ಸರ್ ಇನ್ನೊಂದು, ನಾನು ನಿಮ್ಮ ಗೋಶಾಲೆಗೂ ಕೂಡ ಭೇಟಿ ಕೊಟ್ಟಿದ್ದೆ. ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಗೋವುಗಳಿಗೂ ಬಹಳ ಅವಿನಾಭಾವ ಸಂಬಂಧ. ಯಾವಾಗಲೂ ಕೂಡ ಆ ಗೋವುಗಳ ಜೊತೆಗೆ ಮಕ್ಕಳಾಗ್ತಾರೆ ಎನ್ನುವಂಥವ್ರ ಬಗ್ಗೆ ಅಲ್ಲಿನ ಜನ ಮಾತಾಡ್ತಾ ಇದ್ರು, ಅಂದ್ರೆ ಅದನ್ನು ನೋಡ್ಕೊಳ್ಳೋರು ಸರ್. ಮತ್ತು ನೀವು ಮೊದಲ ಬಾರಿ ಶಾಸಕರಾದಂಥ ಸಂದರ್ಭದಲ್ಲಿ ಮೊದಲ ನಿಮ್ಮ ಗುದ್ಲಿ ಪೂಜೆ ಕೂಡ ಗೋವಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಟ್ಟಡಕ್ಕೆ. ಸೊ ಹಾಗಾಗಿ ಗೋವುಗಳಿಗೂ ಸುರೇಶ್ ಶೆಟ್ಟಿ ಅವರಿಗೆ ಇರುವಂತಹ ಸಂಬಂಧ ಮತ್ತು ಅದಕ್ಕೆ ಅಭಿವೃದ್ಧಿ ಕಾರ್ಯಕ್ರಮಗಳು ಏನಿಲ್ಲ ಸರ್? ಇಲ್ಲ, ನಾನು ಮೊದಲು ಶಾಸಕನಾದ ಪ್ರಥಮದಲ್ಲಿ ನಾನು ಮಾಡಿರ್ತಕ್ಕಂಥ ಒಂದು ಗೋರುದ್ರ ಭೂಮಿ, ಎಸ್, ಅಂದರೆ ಸಂಸ್ಕಾರಯುತ ಶವ ಸಂಸ್ಕಾರ ಗೋವುಗಳಿಗೆ ಕೂಡ ಮಾಡಬೇಕು ಅಂತೇಳಿ ನಾನು ಮೊದಲು ಅದಕ್ಕೆ ಗುದ್ದಲಿ ಪೂಜೆ ಮಾಡಿದಲ್ಲಿ ಪಕ್ಕದಲ್ಲಿ ಒಂದು ಗೋಶಾಲೆ ಮಾಡಬೇಕು ಅಂತ ಇರಾದೆಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕೆಲಸ. ಮತ್ತು ಮೊದಲಿನ ಪರಂಪರಾಗತವಾಗಿ ನಮ್ಮ ಮನೆಯಲ್ಲಿ ಮೊದಲು ಒಂದು 10-20 ಹಸುಗಳಿದ್ದು, ನಮ್ಮ ತಾಯಿ ಕೂಡ ಗೋವುಗಳನ್ನು ತುಂಬ ಇಷ್ಟ. ನಾನು ಕೂಡ ಒಂದು 100 ಹಸು ಸಾಕಿದ್ದೇನೆ. ಡೈಲಿ ಒಂದು 350-400 ಲೀಟ್ರ್ ಹಾಲು ಬರ್ತಾ ಇದೆ. ಗೋಶಾಲೆ ಎಲ್ಲ ಅದು ಡೈರಿ, ಬೇರೆ ಬೇರೆ ಜಾತಿ ಹಸುಗಳಲ್ಲಿದ್ದಾವೆ. ನಾನು ಮೊನ್ನೆ ಪುಂಗನೂರು ಅಂತೇಳಿ ತಿರುಪತಿಯಿಂದ ಒಂದು 4 ಹಸು 10 ಲಕ್ಷ ರೂಪಾಯಿ ಕೊಟ್ಟು 4 ಹಸು ತರಿಸಿದ್ದೇನೆ. ನೀವು ನೋಡಿದರೆ ಆನಂದನೇ ಬೇರೆ ಆಗ್ತದೆ. ಸರ್ವಸ್ವ ಮರೆತು ಬಿಡ್ತೀರಿ ಅವುಗಳ ನಡುವೆ ಇದ್ದಾಗ. ನಾನು ಕಾರ್ ಇಡುವಾಗ ಅವ್ರು ಓಡಿ ಬರ್ತವೆ. ನಾನು ಹೋಗಿ ಒಂದು 4 ಬಾಳೆಹಣ್ಣು ಕೊಟ್ಟರೆ ಸಮಾಧಾನ ಅದಕ್ಕೋಸ್ಕರ. ಹಾಗಾಗಿ ಇದೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ. ಇವತ್ತು ನಮಗೆ ಗೋಮಾತೆ ಅಂತ ಕರಿತೀವಿ, ಗಂಗಾ ಮಾತೆ ಅಂತ ಕರಿತೀವಿ, ಹಾಗಾಗಿ ಭೂಮಾತೆ ಅಂತ ಕರಿತೀವಿ. ಇದು ನಾವು ನಮ್ಮ ಹಿರಿಯರು ನಮ್ಮ ಪ್ರಕೃತಿಗೆ, ನಮ್ಮ ಗೋಗಳಿಗೆ ಕೊಟ್ಟಂಥ ಒಂದು ಸ್ಥಾನಮಾನ. ಅದು ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅಲ್ಲಿ ಲಾಭ ನಷ್ಟ ಎಷ್ಟು ಬರ್ತದಲ್ಲ, ಅದು ನಮಗೆ ನಷ್ಟನೇ ಆಗ್ತದೆ. ತಿಂಗಳಿಗೆ 1 ಲಕ್ಷ ರೂಪಾಯಿ ಕೈಯಿಂದ ಹೋಗ್ತದೆ. ಆದರೂ ಏನಾಗ್ತದೆ, ಒಂದು ಸಂತೃಪ್ತಿ ಇರ್ತದೆ, ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರಲ್ಲ. ಹಾಗಾಗಿ ಅದನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಿದ್ವಿ ಅಷ್ಟೇ. ಓಕೆ ಸರ್, ಮತ್ತೊಂದು, ತಮ್ಮ ಭಾಗದಲ್ಲಿ ಮೀನುಗಾರ ಸಮಸ್ಯೆಗೆ ತಾವು ಕೂಡ ಅನೇಕ ಕಡಲ್ ಕೊರೆತ ಆದಂಥ ಸಂದರ್ಭದಲ್ಲಿ ಕಲ್ಲುಗಳನ್ನು ಹಾಕೋದು ಮಗದೊಂದು ಮಾಡಿದಿರಿ. ನಾನು ಆ ಭಾಗ ಕೂಡ ಹೋಗಿದ್ದೆ. ಪಡುಬಿದಿರೆ ಬೀಚ್ಗಾಗಲಿ, ಕಾಪು ಬೀಚ್ಗಾಗಲಿ ಹೋಗಿದ್ದೆ. ಭಾಳ ಸಂಪದ್ಭರಿತ ನಾಡು ತಮ್ಮ ಕಾಪು ವಿಧಾನಸಭಾ ಕ್ಷೇತ್ರ. ಮೀನುಗಾರ ಸಮಸ್ಯೆ ಆಗಲಿ, ಈ ಕಡಲ್ ಕೊರೆತ ಅನ್ನುವಂಥದ್ದಾಗಲಿ, ಇಡೀ ಬೀಚ್ನ ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಾದ್ರೆ ಸರ್? ನೋಡಿ, ನಾನು ಎಲ್ಲ ಕಡೆ ಹೇಳುವಂಥದ್ದು, ವಿ ಆರ್ ಬ್ಲೆಸ್ಡ್ ಬೈ ನೇಚರ್. ನಮಗೆ 320 ಕಿಲೋಮೀಟ್ರ್ ಕಾಸರಗೋಡಿಂದ ಹಿಡಿದು ಗೋವಾ ತನಕ ಒಂದು ಒಳ್ಳೆಯ ಇದಿದೆ, ಸಮುದ್ರ ತೀರ ಇದೆ. ಇವಾಗ ನಾವು ಹಾಂಗ್ಕಾಂಗ್, ಮಲೇಷ್ಯಾ, ಬ್ಯಾಂಕಾಕ್ ಇಲ್ಲಿಗೆಲ್ಲ ಹೋಗ್ತೀವಿ. ಇವನು US ಹೋದಾಗಲೂ ಕೂಡ ಅವರು ಅದನ್ನು ಸ್ವರ್ಗವನ್ನಾಗಿ ಮಾಡಿದ್ದಾರೆ, ಧರೆಯ ಮೇಲೆ ಸ್ವರ್ಗ ರೀತಿಯಲ್ಲಿ. ಹಾಗೆ ನಮಗಿದೆ ಅಲ್ಲಿ ಅವರು ಮಾಡ್ತಾರಂದಾಗ ಈಗ ನಮಗೂ ಸಿಕ್ಕಾಪಟ್ಟೆ ಟೂರಿಸಮ್. ನಾನು ಈ ಸಲ ಅದನ್ನು ಗಮನದಲ್ಲಿಟ್ಕೊಂಡು ಕಡಲ ಪರ್ವ ಅಂತ ಮಾಡಿದೆ. ಸುಮಾರು ನಿಮಗೆ ಆಶ್ಚರ್ಯ ಆಗ್ಬೋದು, 3 ದಿನದಲ್ಲಿ 2 ಲಕ್ಷ ಜನ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ. ಒಂದು ಬಹಳ ದೊಡ್ಡ, ನಮಗೆ ನಿರೀಕ್ಷೆಗೆ ಮೀರಿ ಜನಸಾಗರವನ್ನು ಕೊನೆಗೆ ನಾವು ಬಂದ್ ಮಾಡಿದ್ವಿ. ಅಂದರೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ಜನ ಪೂರಕ ಸ್ಪಂದನೆ ಮಾಡ್ತಾರೆ. ಹಾಗಾಗಿ ಬಂದವರಿಗೆ ರಿಸೀವಿಂಗ್ ಎಂಡಲ್ಲಿ ನಾವು ಒಂದಷ್ಟು ವ್ಯವಸ್ಥೆ ಮಾಡಿದಾಗ, ಮತ್ತು ಅಲ್ಲಿ ಕಡಲ ಕೊರತೆ ಉಂಟಾದಾಗ ಸಡನ್ನಾಗಿ ರಾತ್ರಿ ಒಂದಷ್ಟು ಕಡಲ ಕೊರತೆ ಉಂಟಾದಾಗ, ಹೋಸಲ ನಾನು ಮಂಕಾಳ ವೈದ್ಯ ಇದ್ದಾಗ ನಾನು ಕೊನೆಗೆ ನನಗೆ ದಾರಿ ತೋಚಲಿಲ್ಲ. ನಾನು ಸೀದಾ ಅಲ್ಲಿ ಓಡಿ ಬಂದು ಈ ಥರ ಆಗ್ತಾ ಇರ್ತಾರೆ. ನಾನು ಗೊತ್ತಾದ್ರೆ ಒಂದು ಅರ್ಧ ಊರಿಗೆ ಕಿತ್ಕೊಂಡು ಹೋಗ್ತದೆ ಅಂತಂದಾಗ ಮಾರನೇ ದಿವಸ ಬೆಳಿಗ್ಗೆ ಅವರು ಬಂದಾಗ ಮತ್ತು ಅವರು ಸ್ಪಾಟಿಗೆ ಕರ್ಕೊಂಡೋಗಿ ಅವರು ಸ್ಪಾಟಲ್ಲೇ 1 ಕೋಟಿ ರೂಪಾಯಿ ಒಬ್ಬ ಕಾಂಟ್ರಾಕ್ಟ್ಗೆ ಹೇಳಿದ್ರು, ನೀವು ಇಮಿಡಿಯೇಟ್ ಮಾಡಿಬಿಡಿಯಪ್ಪ, ನನ್ನ ಮೇಲೆ ದುಡ್ಡು ಕೊಡ್ತೀನಿ ಅಂತೇಳಿ ದುಡ್ಡು ಕೊಟ್ಟರು ಕೊನೆಗೆ ಅವರು. ಈ ಥರದ ಇದು ಒಂದು ರೀತಿ ಭೀಕರ ಇದು ಕೂಡ ಆಗ್ತದೆ. ಚಂಡಮಾರುತ ಬಂದಾಗ ಹೇಗೆ ಆಗ್ತದೆ. ಮತ್ತು ಒಂದಿಷ್ಟು ಟೂರಿಸ್ಟ್ ಬರ್ತಾರೆ, ಸಿಕ್ಕಾಪಟ್ಟೆ ಜನ ಟೂರಿಸ್ಟ್ ಬರ್ತಾರೆ. ಈಗಲೂ ಸಂಡೇ ಬಂದರೆ ಸುಮಾರು ಕರಾವಳಿಗೆ ಹೋಸಲ 8 ಕೋಟಿ ಜನ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಟೂರಿಸ್ಟ್ ಅಂತೇಳಿ. ಮತ್ತು ವಿ ಆರ್ ಬ್ಲೆಸ್ಡ್ ಬೈ ಗಾಡ್ ಅಂತೇಳಿ ಉಡುಪಿ ಟೆಂಪಲ್ ಸಿಟಿ ಅಂತ ಮಾಡ್ತೀವಿ ನಾವು. ಮೊನ್ನೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಒಂದು ಮಹಾಲಕ್ಷ್ಮಿ ಜಿ ಶಂಕರ್ ಅವರ ನೇತೃತ್ವದ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಒಂದು ಮಾರಿಗುಡಿ ಅಂತೇಳಿ ಸುಮಾರು 80 ಕೋಟಿ ರೂಪಾಯಿಗಳೊಂದು ಮಾರಿಗುಡಿ ಅಂತ ಆಯಿತು. ಅಲ್ಲಿ ಅದು ನಾವು 1 ರೂಪಾಯಿ ಯಾರನ್ನ ಕೇಳ್ದೇ ಜನ ಸುಮಾರು 80 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ಒಂದು 16.5 ಕಿಲೋ ಚಿನ್ನ ಬಂದಿದೆ, 1 ಗ್ರಾಮು 2 ಗ್ರಾಮು. ಕೆಲವರು ತಾಳಿ ಬೊಟ್ಟು, ಕೆಲವರು ಮೂಗುತಿ ಹಾಕಿದ್ದಾರೆ, ಕೆಲವರು ಕೈಬಳೆ ಹಾಕಿದ್ದಾರೆ. ಈ ಥರ 16.5 ಕಿಲೋ ಚಿನ್ನ ಬಂದಿದೆ. ಮೊನ್ನೆ ಬಂಜಾರ ಪ್ರಕಾಶ್ ಶೆಟ್ಟರ್ ನೇತೃತ್ವದಲ್ಲಿ ಪಡುಬಿದ್ರಲ್ಲಿ ಒಂದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಅದು ನಿರ್ಮಾಣ ಆಗಿದೆ. ಒಂದಷ್ಟು ದೇವಸ್ಥಾನಗಳಲ್ಲಿ ನಿರ್ಮಾಣ ಆಗ್ತದೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ತುಂಬ ಜನ ಬರ್ತಾರೆ. ಆಮೇಲೆ ಇಟ್ಸ್ ಎಜುಕೇಷನ್ ಹಬ್. ನಿಮಗೆ ಸಲ ಗೊತ್ತಿರ್ಬೋದು, ಉಡುಪಿ ಜಿಲ್ಲೆ PUCನಲ್ಲಿ ವಿ ಆರ್ ನಂಬರ್ 1 ಇನ್ ದಿ ಸ್ಟೇಟ್, ಆ್ಯಂಡ್ SLCನಲ್ಲಿ ವಿ ಆರ್ ನಂಬರ್ 2 ಇನ್ ದಿ ಸ್ಟೇಟ್ ಎವ್ರಿ ಇಯರ್ ಸರ್. ಎವ್ರಿ ಇಯರ್. ಮತ್ತು ನಂಬರ್ 1 ಅದು ಉಡುಪಿ ಬರುತ್ತೆ, ಇಲ್ಲ ಮಂಗಳೂರು ಬರುತ್ತೆ. ಈ ಸಲ SLC ಮಂಗಳೂರು ಬಂದದ್ದು 0.3% ವಿ ಲಾಸ್ಟ್ ಆರ್ ಫಸ್ಟ್ ಪ್ಲೇಸ್. ಹಾಗಾಗಿ ಈ ಥರ ಎಲ್ಲ ವ್ಯವಸ್ಥೆ ಇರೋದ್ರಿಂದ ತುಂಬ ಜನ ಬರ್ತಾರೆ, ಟೂರಿಸ್ಟು ಬರ್ತಾರೆ, ಎಜುಕೇಷನ್ ಪರ್ಪಸ್ಸಿಗೆ ಬರ್ತಾರೆ. ಆಮೇಲೆ ಈ ಪಿಲ್ಗ್ರಿಮ್ ಇವತ್ತಿಗೆ ಆಧ್ಯಾತ್ಮಿಕ ಸ್ಥಳಗಳಿಗೆ ಒಂದಷ್ಟು ಜನ ಭೇಟಿ ಕೊಡ್ತಾರೆ. ಹಾಗಾಗಿ ಇದೆಲ್ಲವನ್ನು ಪೂರಕವಾಗಿ ನಾವು ಒಬ್ಬ ರಾಜಕಾರಣಿಯಾಗಿ, ಒಬ್ಬ ಶಾಸಕನಾಗಿ ಇದಕ್ಕೆಲ್ಲ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಅನಿವಾರ್ಯತೆ ನನಗಿದೆ.
ಎಲ್ಲ ಕ್ಷೇತ್ರಗಳನ್ನು ಉದ್ಧಾರ ಉತ್ಕರ್ಷ ಕಂಡ್ರೆ ಆಮೇಲೆ ಒಂದಿಷ್ಟು ಏನಾಗ್ತದೆ, ನಾನು ಮೊನ್ನೆ ಅಸೆಂಬ್ಲಿನಲ್ಲಿ ಕೂಡ ಈ ಮಾತನ್ನು ಹೇಳಿದೆ. ಡಿ ಕೆ ಶಿವಕುಮಾರ್ ಅವ್ರ ಮೆಚ್ತೇನೆ ನಾನು ಕೋಸ್ಟಲ್ ಬಗ್ಗೆ ಮಾತಾಡುವಾಗ ಅವ್ರು ಹೇಳಿದರು ನಾಳೆನೇ ಒಂದು ಮೀಟಿಂಗ್ ಕರಿತೀನಿ ಅಂತ ಕರೆದ್ರು. ಆನಂತರ ಮಂಗಳೂರಲ್ಲಿ ಒಂದು ಸಭೆ ಕರೆದ್ರು. ಮತ್ತು ನನಗೆ ಬೆಳಗ್ಗೆ ಸಾಯಂಕಾಲ ತನಕ ನನಗೆ ಅಲ್ಲೇ ಇರಲಿಕ್ಕೆ ಹೇಳಿದರು. ನೋಡಿ ಇದು ಬೇಕು, ನೀವು ಅಲ್ಲಿ ಪ್ರಸ್ತಾಪ ಮಾಡಿ ಇಲ್ಲಿ ನಾನು 12 ಕಾರ್ಯಕ್ರಮ ಎಲ್ಲ ಬಿಟ್ಟು ಸಾಯಂಕಾಲ ಭಾಳ ಅರ್ಥಪೂರ್ಣ ಚರ್ಚೆ ಆಗಿದೆ ಈಗ. ಹಾಗಾಗಿ ಅವರು ಕೋಸ್ಟಲ್ ಬಗ್ಗೆ ಏನಾದ್ರು ಮಾಡ್ತಾರೆ ಅಂತಕ್ಕಂಥ ಒಂದು ಆಶಯ ಕೂಡ ನಮಗಿದೆ, ಒಂದು ಹೋಪ್ಸ್ ಇದೆ ನಮಗೆ. ಯಾಕಂದರೆ ಅವರೇ ಪ್ರಸ್ತಾಪ ಮಾಡಿ ನನಗೆ ನಮ್ಮನ್ನೆಲ್ಲ ಕೇಳಿದರು ಏನು ಮಾಡ್ಬೋದು, ನಾನು ಕೋಸ್ಟಲ್ ಕಾರಿಡಾರ್ ಮಾಡಿ. ಸೊ ಇದರ್ ದಿ ಸೈಡ್ ಆಫ್ ದಿ ರೋಡ್. ಸೊ ಏನಾಗ್ತದೆ, ಅಲ್ಲಿ ಒಂದಿಷ್ಟು ಹೋಮ್ ಸ್ಟೇ ಆಗಿರ್ಬೋದು, ರಿಸಾರ್ಟ್ಸ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಇಲ್ಲಿ ಬಂದರೆ ಅಲ್ಲಿಗೆ ಜನ ಬರ್ತಾರೆ. ಜನ ಬಂದು ಸೊ ವಿ ಕ್ಯಾನ್ ಪ್ರೊವೈಡ್ ಸಮ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ಅವರ್ ಅನ್ಎಂಪ್ಲಾಯ್ಮೆಂಟ್ ಹ್ಯಾಂಡ್ಸಿಗೆಲ್ಲ ನಾವು ಒಂದಿಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೂಡ ನಾವು ಅಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದೊಂದು ನಿಟ್ಟಿನಲ್ಲಿ ಇದನ್ನು ನಾನು ವಿಶೇಷವಾಗಿ ಅವ್ರು ಕಂಡಾಗ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋನು ಕೂಡ ಇದ್ದೇನೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಚ್ಚು ಒಲವಿದೆ ಕರಾವಳಿ ಬಗ್ಗೆ, ಆಗಾಗ ಪ್ರವಾಸ ಮಾಡ್ತಾ ಇರ್ತಾರೆ ಮತ್ತು ಅತಿ ಹೆಚ್ಚು ಪ್ರವಾಸಿಗರು ಬರುವಂಥದ್ದು ನಿಮ್ಮ ಕರಾವಳಿ ಭಾಗ. ನೀವು ಹೇಳ್ದಂಗೆ ಶಿಕ್ಷಣ ಕಾಶಿ ಹೌದು, ಅತಿ ದೊಡ್ಡ ಬೀಚ್ ಇದೆ, ಅತಿ ದೊಡ್ಡ ದೇವಾಲಯಗಳ ಕೇಂದ್ರ ಸ್ಥಾನ. ಸೊ ಅತಿ ಹೆಚ್ಚಿನ ಸಂಖ್ಯೆ ದೇಶ ವಿದೇಶಗಳಿಂದ ಬರ್ತಾರೆ. ಸೊ ಹಾಗಾಗಿ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಪಡಿಸಬೇಕು ಎನ್ನುವಂಥದ್ದು ತಮ್ಮ ಅಭಿಪ್ರಾಯ. ಓಕೆ ಸರ್, ನೆಕ್ಸ್ಟು ನಾನು ಅಲ್ಲಿ ಇನ್ನೊಂದು ಬಗ್ಗೆ ಮಾತಾಡಬೇಕು ಸರ್. ಅಲ್ಲಿನ ಜನ ತಮ್ಮ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ರು, ತಮ್ಮ ನಡೆನುಡಿಯ ಬಗ್ಗೆ ಮಾತಾಡ್ತಾ ಇದ್ರು. ತಾವು ಜನರ ಜೊತೆಗೆ ಯಾವ ರೀತಿ ಬೆರಿತೀರಿ ಎನ್ನುವಂಥದ್ರ ಬಗ್ಗೆ ನಾನು ಕ್ಯಾಮ್ರಾ ಮುಂದೆನೂ ಮಾತಾಡ್ಸೀನಿ, ಕ್ಯಾಮ್ರಾ ಹಿಂದೆನೂ ಕೂಡ ಮಾತಾಡ್ಸೀನಿ. ದೊಡ್ಡ ಗುಣದವರು ಎಲ್ಲರ ಜೊತೆಗೆ ಬೆರೀತಾರೆ. ಸಾಮಾನ್ಯ ಶಾಸಕ, ಒಬ್ಬ ಫ್ರೆಂಡ್ಲಿ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಅಂತ ಹೇಳಿ ಪ್ರತಿ ಹಳ್ಳಿ ಜನ ಎಲ್ಲ ಹೇಳ್ತಾ ಇದ್ರು. ಸೊ ಜನರ ಈ ಅಭಿಮಾನದ ಮಾತುಗಳಿಗೆ, ಆ ಪ್ರೀತಿಯ ಮಾತುಗಳಿಗೆ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಮಾತುಗಳೇನಂತ? ಸರ್, ದಿಸ್ ಈಸ್ ನಾಟ್ ಪರ್ಮನೆಂಟ್ ಸರ್. ಈ ಅಧಿಕಾರ ಇದು ಶಾಶ್ವತ ಅಲ್ಲ. 100% ಖಂಡಿತ ಜನ ಆಶೀರ್ವಾದ ಮಾಡಿದರೆ ಮಾತ್ರ ಈ ಸ್ಥಾನದಲ್ಲಿ ಇರ್ತೀವಿ ನಾವು. ಹಾಗಾಗಿ ನಾವಾಗಿ ಉಳಿಬೇಕು, ಆ ಅನಿವಾರ್ಯತೆ ಕೂಡ ಇದೆ. ಇದು ಯಾವಾಗ, ಎಷ್ಟೊತ್ತು, ಎಲ್ಲಿ ಏನು ಗೊತ್ತು ಹೇಳಲಿಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಖಂಡಿತ ನಾವು ಸ್ವಾಭಾವಿಕವಾಗಿ ಇರಬೇಕು. ಮತ್ತು ಏನಾಗುತ್ತೆ, ನಾನು ಹೇಳಿದ ತಾಯಿ ಮನಸ್ಸು, ನಾವು ಈ ಸಮಾಜಕ್ಕೆ ನಮ್ಮನ್ನು ಸಮರ್ಪಣಾ ಮನೋಭಾವದಿಂದ, ಇದೊಂದು ತಪಸ್ಸು, ಇದೊಂದು ವ್ರತ, ಇದು ವೃತ್ತಿ ಆಗಬಾರ್ದು. ರಾಜಕಾರಣ ಒಂದು ವ್ರತ ಆಗಬೇಕು, ಒಂದು ತಪಸ್ಸು ಆಗಬೇಕು. ಜನ ಆಶೀರ್ವಾದ ಮಾಡಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. ನೋಡಿ, ನನಗೆ ಯಾವುದೇ ಒಂದು ಕೌಟುಂಬಿಕ ಹಿನ್ನೆಲೆ ಇದ್ದಂಥವನಲ್ಲ ನಾನು, ಅಥವಾ ದೊಡ್ಡ ಶ್ರೀಮಂತ ಮನೆ ತಂದವನಲ್ಲ ನಾನು. ನಮ್ಮ ಮನೆಯಲ್ಲೆಲ್ಲ ಈ ಗತ್ತಿನ ಮನೆಗಳು, ಗುತ್ತಿನ ಮನೆಗಳು ಅಂತ ಇರ್ತವೆ. ನಾನು ಐ ಕೇಮ್ ಫ್ರಮ್ ವೆರಿ ಆರ್ಡಿನರಿ ಫ್ಯಾಮಿಲಿ. ಹಾಗಾಗಿ ನಾನು ಬದಲಾಗುವ ಅವಶ್ಯಕತೆ ಇಲ್ಲ. ಜನರ ಜೊತೆಗೆ ಸಾಮಾನ್ಯವಾಗಿ ಇರಬೇಕಾಗ್ತದೆ. ಆಮೇಲೆ ನನಗೆ ಗೊತ್ತಿದೆ, ನನಗೆ ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ. ಎಲ್ಲವನ್ನು ಅನುಭವಿಸಿ ಈ ಮಟ್ಟಕ್ಕೆ ಭಗವಂತ ನಮ್ಮನ್ನು ನಿಲ್ಲಿಸಿದ್ದಾನೆ. ಹಾಗಾಗಿ ಇದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ನಾವು ಇದೆಲ್ಲ ದಿಸ್ ಈಸ್ ನಾಟ್ ಪರ್ಮನೆಂಟ್. ಹಾಗಾಗಿ ನಾವು ಹಾಗೆ ಇರಬೇಕಾಗ್ತದೆ, ರಾಜಕಾರಣದಲ್ಲಿ ಹಾಗೆ ಇರಬೇಕಾಗ್ತದೆ. ಹೌದು. ಓಕೆ ಸರ್, ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಲಾಸ್ಟ್ ಒಂದು ಕ್ವಶನ್ ಕೇಳ್ತೀನಿ. ಗುರ್ಮೆ ಸುರೇಶ್ ಶೆಟ್ಟಿ ಅವರ ಮುಂದಿನ 2 ವರ್ಷಗಳ ಕಾಲ ಆ ಕನಸಿನ ಯೋಜನೆ ಕಾಪುಗೆ ತರಬೇಕು, ಅದು ಯಾವಾಗಲೂ ಕೂಡ ಜನರ ಜೊತೆಗೆ, ಜನರೊಂದಿಗೆ ನಿರಂತರವಾಗಿ ಅದು ಚರ್ಚೆಯಲ್ಲಿರಬೇಕು, ಮಾತಲ್ಲಿರಬೇಕು, ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ತರಬೇಕು ಎನ್ನುವಂಥದ್ದು ಏನು ನೀಲನಕ್ಷೆಯನ್ನು ಹಾಕಿಕೊಂಡಿದ್ದೀರಿ ಮುಂದಿನ 2 ವರ್ಷ? ಸರ್, ಈಗ ಎಲ್ಲ ಪ್ರಪೋಸಲ್ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. 380 ಪತ್ರ ಬರ್ದಿದ್ದೇನೆ ಸರ್ಕಾರಕ್ಕೆ. ಈ ರಸ್ತೆಗಳ ಬಗ್ಗೆ, ರಸ್ತೆಯ ಗುಂಡಿಗಳ ಬಗ್ಗೆ, ಸಮುದ್ರ ಕೊರೆತದ ಬಗ್ಗೆ, ಟೂರಿಸಮ್ ಆಪರ್ಚುನಿಟಿಯ ಬಗ್ಗೆ, ಶಿಕ್ಷಣದ ಬಗ್ಗೆ, ಆರೋಗ್ಯ ಕೇಂದ್ರಗಳ ಬಗ್ಗೆ, ಎಲ್ಲದರ ಬಗ್ಗೆ ಸರ್ಕಾರಕ್ಕೆ ಒಂದು 380 ಪತ್ರ ಬರ್ತಿದ್ದೇನೆ. ಸೊ ನನ್ನ ಕರ್ತವ್ಯ ನಾನು ಮಾಡ್ತಾನೇ ಇದ್ದೀನಿ ನಾನು. ಆಮೇಲೆ ಎಲ್ಲ ಸಚಿವರ ಮನೆ ಬಾಗಿಲಿಗೆ ಹೋಗಿದ್ದೇನೆ. ಆದರೆ ನಿರೀಕ್ಷಿತ ಮಟ್ಟದಲ್ಲಿ ಸಕ್ಸಸ್ ಸಿಗಿಲ್ಲ ಅನ್ನೋದು ತುಂಬ ದುಃಖದ ಬೇಸರದ ವಿಚಾರ. ಇನ್ನೂ 2 ವರ್ಷ ಇದೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಭಗವಂತ ನನಗೆ ಹೇಳಿದಾಗೆ ನನಗೆ ಸ್ವಂತ ಇದರಲ್ಲಿ ಯಾವುದೇ ಏನು ಅಧಿಕಾರಕ್ಕೆ ಬಂದು ದುಡ್ಡು ಮಾಡಬೇಕು, ಹಣ ಮಾಡಬೇಕು, ಅಥವಾ ಶ್ರೀಮಂತನಾಗಬೇಕು ಅನ್ನೋ ಯಾವತ್ತೂ ಹಿಡಿತಿಲ್ಲ. ನನಗೆ ಭಗವಂತ ಬದುಕೋದಕ್ಕೆ ಒಂದು ಸಣ್ಣ ಪ್ರಸಾದ ಕೊಟ್ಟಿದ್ದಾನೆ. ಅದರಲ್ಲಿ ನಾನು ತೃಪ್ತನಿದ್ದೇನೆ. ನಾನು 2 ಗಂಡು ಮಕ್ಕಳಿದ್ದಾರೆ, ಒಳ್ಳೆಯ ಸಂಸಾರ ಇದೆ, ನಮ್ಮ ತಮ್ಮನವರಿದ್ದಾರೆ, ನನಗೆ 2 ತಮ್ಮನವರಿದ್ದಾರೆ, ನನ್ನ ಎಲ್ಲ ಒಳಿತು ಕೆಡುಕನ್ನು ನೋಡ್ತಕ್ಕಂಥ ತಮ್ಮನವರಿದ್ದಾರೆ. ಹಾಗಾಗಿ ಮತ್ತು ತುಂಬ ನನ್ನ ಕಾರ್ಯಕರ್ತ ಬಂಧುಗಳು, ದೇವದುರ್ಲಭ ಕಾರ್ಯಕರ್ತ ಬಂಧುಗಳು. ಅದು ಅವ್ರು ಗೆದ್ದರೆ ನಮ್ಮದೇ ಗೆಲುವು, ಸೋತ್ರೆ ನಮ್ಮದೇ ಸೋಲು ಅಂತೇಳಿ ಎದೆಗಚ್ಕೊಂಡು ಮಾಡ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಕಾಪು ಕ್ಷೇತ್ರದವರು ಇದ್ದಾರೆ. ಹಾಗಾಗಿ ಮತ್ತು ಜನ ತುಂಬ ನಂಬಿದ್ದಾರೆ ನಮ್ಮನ್ನು. ನಮ್ಮ ಜಾತಿ ನೋಡಲಿಲ್ಲ, ಮತ್ತು ನಮ್ಮ ಹಿನ್ನೆಲೆ ನೋಡಲಿಲ್ಲ, ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಓಟ್ ಹಾಕಿದಂಥ ಜನ ಇದ್ದಾರೆ. ಹಾಗಾಗಿ ನಾನು ಅವರ ಋಣ ತೀರಿಸಬೇಕಾಗಿದೆ. ಹಾಗಾಗಿ ನನ್ನ ತಲೆ ಮೇಲೆ ಅವ್ರ ಋಣ ಇದೆ, ನನ್ನ ಹೆಗಲ ಮೇಲೆ ಅವ್ರ ಋಣ ಇದೆ, ಕಾರ್ಯಕರ್ತರ ಋಣ ಇದೆ, ಸಮಾಜದ ಋಣ ಇದೆ, ಎಲ್ಲ ಸಾರ್ವಜನಿಕರ ಋಣ ಇದೆ. ಈ ಋಣವೆಲ್ಲ ತೀರಿಸ್ತಕ್ಕಂಥ ನಾನು ದೇವ್ರನ್ನ ಅದೇ ಕೇಳುವಂಥದ್ದು. ಜನ ನಂಬಿದ್ದಾರೆ, ಪ್ಲೈನಾಗಿ ನನಗೆ ಓಟ್ ಹಾಕಿದ್ದಾರೆ. ಅತ್ಯಂತ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕಾಪು
ಅಷ್ಟು ಬಹುಮತ 13,000 ಚಿಲ್ಲರೆ ಓಟಿಂದ ಗೆದ್ದ, ಇಲ್ಲಾಂದರೆ 2,000 3,000 ಓಟಲ್ಲಿ ಗೆಲ್ಲುವಂಥದ್ದು. ಅಂಥದ್ರಲ್ಲಿ 13,000 ಓಟಲ್ಲಿ ಆ ನಂಬಿಕೆಯನ್ನು ಉಳಿಸ್ಕೋಬೇಕಲ್ಲ. ಕೊನೆಗೆ ಆ ನಂಬಿಕೆ ಹುಸಿ ಆಗಬಾರ್ದು, ಸುಳ್ಳಾಗಬಾರ್ದು ಅಂತಕ್ಕಂಥ ಪ್ರಾರ್ಥನೆಯಷ್ಟೇ ನಾನು ಭಗವಂತನಲ್ಲಿ ಮಾಡೋದು. ಮತ್ತು ಶಕ್ತಿ ಮೀರಿ ಕಾಯ ವಾಚ ಮನಸ್ಸ ಏನು ಈ ಸಮಾಜದ ಆ ಊರಿನ ಆ ನೀರಿನ ಋಣ ತೀರಿಸೋದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ತಮ್ಮ ವ್ಯಕ್ತಿತ್ವದ ಬಗ್ಗೆ ಎರಡು ಮಾತಿಲ್ಲ. ಕ್ಷೇತ್ರದಲ್ಲಿ ಒಳ್ಳೆತನ ಇದ್ದರೆ ಆಪಾದನೆಗಳು ಆರೋಪಗಳು ಕೂಡ ನಿರಂತರ ಮಾಡ್ತಾನೆ ಇರ್ತಾರೆ. ಕ್ಷೇತ್ರದಲ್ಲಿ ಕೂಡ ಇದು ನಡೀತಾ ಇದೆ. ಕಂಬಳ ವಿಚಾರವಾಗಿ ವಿನಯ್ ಕುಮಾರ್ ಸೊರಕೆ ಮತ್ತು ತಮ್ಮ ನಡುವೆ ತಾವು ಯಾವುದಕ್ಕೂ ರಿಯಾಕ್ಟ್ ಮಾಡೋರಲ್ಲ, ರಿಪ್ಲೈ ಮಾಡೋರಲ್ಲ ಹೆಚ್ಚು. ಆದರೆ ಕೆಲವೊಂದಿಷ್ಟು ವಿಚಾರ ಬಂದಾಗ ತಾವು ಕೂಡ ಮುನ್ನೆಲೆಗೆ ಬಂದು ಮಾತಾಡ್ತೀರಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಕೂಡ ಮಾಡ್ತಾರೆ. ಈ ಕಂಬಳ ವಿಚಾರವಾಗಿ ಒಂದು ಫುಲ್ ಸ್ಟಾಪ್ ಬೀಳೋದು ಯಾವಾಗ ಸರ್ ಅದು? ಇಲ್ಲ ನೋಡಿ, ಏನಾಯಿತು, ನಾನು ಒಂದು ಕೋಟಿ ಚೆನ್ನೈ ಹೆಸರಲ್ಲಿ ಮಂಜುನಾಥ್ ಬಂಡೇರಿಯವರು ಒಂದು ಲೆಟ್ರ್ ಕೊಡ್ತಾರೆ, ಈ ಥರ ಅಲ್ಲಿ ಕಂಬಳ ಆಗಬೇಕು. ಜನ ಬಂದು ಅವ್ರನ್ನ ಭೇಟಿ ಆಗ್ತಾರೆ. ಆ ಪತ್ರದ ಆಧಾರದ ಮೇಲೆ ಮತ್ತು ಅವರು ನನಗೆ ಹೇಳ್ತಾರೆ, ಅದು ಶಿಷ್ಟಾಚಾರ ಪ್ರಕಾರ ನೀವೆಲ್ಲ ಅಧ್ಯಕ್ಷರಾಗಬೇಕು, ಸ್ವಲ್ಪ ಅದನ್ನು ಮುಂದೆ ತೊಗೊಂಡೋಗಿ ಅಂತ ಹೇಳ್ತಾರೆ. ನಾನು ಅದನ್ನು ತುಂಬ ಹೋರಾಟ ಮಾಡಿ ಅಲ್ಲಿ 6 ಎಕರೆ 36 ಸೆನ್ಸು ಜಾಗವನ್ನು ಕಂಬಳಕ್ಕೆ ಮೀಸಲಿಡ್ತಾರೆ. ಆಮೇಲೆ ಏನಾಗ್ತದೆ, ಎಲ್ಲ ಅಲ್ಲಿ ಲೆವೆಲ್ ಆಗಿ ಗುದ್ದಲಿ ಪೂಜೆ ಮಾಡಬೇಕು. ಗುದ್ದಲಿ ಪೂಜೆ ಏನು ಇವತ್ತು ನಾಳೆ ಮಾಡಬೇಕಂದಾಗ ಇವತ್ತು ಬಂದು ಇಲ್ಲ ಅದನ್ನು ಕ್ಯಾನ್ಸಲ್ ಮಾಡಬೇಕು. ನಾವೊಂದು 100-120 ಬ್ಯಾನರ್ ಹಾಕಿದ್ವಿ. ಮತ್ತು ಎಲ್ಲ ಶಾಸಕರಿಗೆ, ನಮ್ಮ ಸಚಿವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದೆ, ಅವರು ಒಪ್ಕೊಂಡಿದ್ದರು. ಮತ್ತು ಎಲ್ರಿಗೂ ಕೂಡ ನಾನು ಮೊನ್ನೆ ಅದನ್ನು ವಿಧಾನಸಭೆಯಲ್ಲಿ ಭಾಳ ದೊಡ್ಡ ಮಟ್ಟ ಚರ್ಚೆ ಆಯಿತು. ಅಲ್ಲಿ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರ ಬ್ಯಾನರ್ ಕೂಡ ಹಾಕಿದ್ದೇನೆ, ಲಾಲಾಜಿ ಮೆಣ್ಣನವರ ಬ್ಯಾನರ್ ಹಾಕಿದ್ದೇನೆ, ಗಪೂರ್ ಅವರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಮಂಜುನಾಥ್ ಪೂಜಾರಿ ಅವರು ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಹಾಗೆ ಮಂಜುನಾಥ್ ಭಂಡಾರಿ ಅವರ ಫೋಟೋ ಹಾಕಿದ್ದೆ ನಾನು. ಎಲ್ಲರೂ ಯಾರನ್ನ ತಾರತಮ್ಯ ಮಾಡಲಿಲ್ಲ. ಆಮೇಲೆ ಕಂಬಳ ಅಂದರೆ ಹಾಗೇನೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಮಾಡ್ತಕ್ಕಂಥ ಭಾಳ ದೊಡ್ಡ ಕಂಬಳ. ಅದು ಒಂದು ಉತ್ಸವ. ನಮ್ಮಲ್ಲಿ ಸುಮಾರು 8 ಕೋಟಿ ರೂಪಾಯಿ ವ್ಯವಹಾರ ಆಗ್ತದೆ. ಅಷ್ಟು ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ನಾವೊಂದೊಂದು ಟೂರಿಸ್ಟ್ ಪ್ರಮೋಟ್ ಮಾಡಬೇಕು ಅಂತೇಳಿ, ಅದು ಮಂಜುನಾಥ್ ಭಂಡಾರಿ ಆಶಯವಾಗಿತ್ತು, ಮಾಡಬೇಕು ಅಂತೇಳಿ ಹೊರಟಾಗ ಇಲ್ಲಿ ಅದನ್ನು ತಡೆಯುವಂಥ ಪ್ರಯತ್ನ ಆಯಿತು. ಮತ್ತು ಅದು ಏಪ್ರಿಲ್ 25ಕ್ಕೆ ಅದು ಆಗಬೇಕಾಗಿತ್ತು. ಈ ಸಲ ಆಗಲಿಲ್ಲ. ನಮ್ಮ ಮುಂದೆ ಸೋತವರೇ ಷಡ್ಯಂತರ ಮಾಡಿ ಅದು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿದರು. ಇದೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ. ನಾವು ಅಭಿವೃದ್ಧಿ ಮಾಡುವಾಗ ಅಡ್ಡ ಬರಬಾರ್ದು. ಅವರು ಅಲ್ಲಿ ಶಾಸಕರಾಗಿದ್ದರು, ಮಂತ್ರಿಗಳಾಗಿದ್ದರು, ನಾವು ಯಾರು ಅಡ್ಡ ಬರಲಿಲ್ಲ. ಒಂದು ದಿವಸನೂ ಮಾತಾಡಿಲ್ಲ ನಾವು. ಜನ ಎಲ್ಲ ಅರ್ಥ ಮಾಡ್ಕೊಳ್ತಾರೆ. ಜನ ಏನು ದಟ್ಟರಲ್ಲ, ಜನರಿಗೆ ಅರ್ಥ ಆಗುತ್ತೆ. ಪ್ರತಿಯೊಂದರಲ್ಲೂ ಅಡ್ಡ ಬಂದರೆ ಹೇಗೆ? ಒಂದು ಗುದ್ದಲಿ ಪೂಜೆ ಮಾಡಲಿಕ್ಕೆ ಹೋದರೆ ಅದು ಅಡ್ಡ ಬರ್ತಾರೆ, ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಕೆಲಸ ಮಾಡೋದು ಹೇಗೆ? ರಾಜಕಾರಣದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಇರ್ತದೆ, ಆದರೆ ಅದು ವೈಯಕ್ತಿಕ ಮಟ್ಟಕ್ಕೆ ಜಾರಬಾರ್ದು. ಅಭಿವೃದ್ಧಿ ವಿಷಯದಲ್ಲಿ ಬರಬಾರ್ದು, ವ್ಯಕ್ತಿಗತ ವಿಷಯಕ್ಕೆ ಬರಬಾರ್ದು, ಅಭಿವೃದ್ಧಿ ವಿಷಯಕ್ಕೆ ಬರಬಾರ್ದು. ನನ್ನ ಬಾಯಲ್ಲಿ ಅಪ್ಪಿತಪ್ಪಿ ಕೂಡ ನಾನು ಯಾರು ದೂಷಣೆ ಮಾಡೋದು ಇಷ್ಟರೇ ಮಾಡಿಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡೋಂಥವು. ಟೀಕೆ ಬರ್ತದೆ, ಏನು ಮಾಡ್ತೀರಾ? ಟೀಕೆಗಳು ಬರ್ತವೆ. ನಾನು ಸಾಮಾನ್ಯ ಮಾತಲ್ಲಿಗೆ ಹೋಗೋದಿಲ್ಲ. ನಮ್ಮ ಮಗನ ಮೇಲೆ ಟೀಕೆ ಬಂತು. ನಾನು ಕೊನೆಗೆ ನಾವು ಆರಾಧನೆ ಮಾಡ್ತಕ್ಕಂಥ ಮಾರಿಗುಡಿ ಹೋದೆ. ನನ್ನ ಕೈ ಭ್ರಷ್ಟ ಆಗಿಲ್ಲ, ನನ್ನ ಬಾಯಿ ಭ್ರಷ್ಟ ಆಗಿಲ್ಲ ಅಂತೇಳಿ ದೈವದ ಮೊರೆ ಹೋಗ್ಬೇಕಾದ್ರೆ ಇನ್ನೇನು ಮಾಡೋಣ? ಇದು 1 ಸಲ 2 ಸಲ 3 ಸಲ ನಾಳೆ ಏನಾಗ್ತದೆ? ಜನ ಇವರು ಸುಮ್ಮನೆ ಇದ್ದಾರೆ ಅಂದಾಗ ಜನ ಕೂಡ ತಪ್ಪು ತಿಳ್ಕೊಬಾರ್ದಲ್ಲ. ಇವನು ಯಾಕೆ ರಿಯಾಕ್ಟ್ ಮಾಡೋದಿಲ್ಲ ಅಂಥೇಳಿ ಈ ಗಾಳಿ ಗುಂಡು ಹೊಡೆದಂಗೆ ಹೊಡೆದು ಆಪಾದನೆ ಮಾಡಿ ಹೋಗ್ತಾ ಇದ್ರೆ ನಾಳೆ ಜನ ನಮ್ಮಂತ ಪರಿಸ್ಥಿತಿ ಬರಬಾರ್ದಲ್ಲ. ಈಗ ರಾಂಗ್ ಮೆಸೇಜ್ ಹೋಗಬಾರ್ದು. ಅದಕ್ಕೋಸ್ಕರ ನಾನು ತುಂಬ ಖುಷಿಯಿಂದ, ದುಃಖದಿಂದ, ಭಾಳ ಬೇಸರದಿಂದ ನಾನು ದೈವದ ಮೊರೆ ಹೋಗಿರ್ತಕ್ಕಂಥದ್ದು. ಹೌದೌದು. ಓಕೆ ಸರ್, ಇದೆಲ್ಲದರ ನಡುವೆ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಹೇಗಿದೆ? ಕಾಪು ವಿಧಾನಸಭಾ ಕ್ಷೇತ್ರದಾದ್ಯಂತ ನಮ್ಮ ದೇವದುರ್ಲಭ ಕಾರ್ಯಕರ್ತರು ಪಾಪ ನನಗೆ ಇವತ್ತು ಈ ಸ್ಥಾನಮಾನ ಸಿಕ್ಕಿದ್ರೆ ನಮ್ಮ ಕಾರ್ಯಕರ್ತ ಬಂಧುಗಳಿಂದಾಗಿ ರಾತ್ರಿ ಹಗಲು ಉದಾಡ್ತಾರೆ ಪಾಪ ಮಾಡಿರ್ತಕ್ಕಂಥ ಕೆಲಸ. ಮತ್ತು ಅವರವರು ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ಅವರವರು ನಿರತರಾಗಿದ್ದು ಕೂಡ ನಮ್ಮ ಒತ್ತಾಯಕ್ಕೆ ಮಣಿದು ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರುಗಳು ಮತ್ತು ನಮ್ಮ ಎಲ್ಲ ಪಕ್ಷದ ಬಂಧುಗಳು, ಪ್ರಧಾನ ಕಾರ್ಯದರ್ಶಿಗಳು, ಒಂದು ಸಮರ್ಥ ಅಂತ ನಾಯಕತ್ವ ಕೂಡ ಅಲ್ಲಿದೆ. ನಮ್ಮೆಲ್ಲ ಕಾರ್ಯಕರ್ತರು ಚೆನ್ನಾಗಿದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ ಅಂತ ಭಾವಿಸ್ತೇನೆ. ಈ ಒಂದು ಬಿಜೆಪಿಯಲ್ಲಿ ಸರ್ ಈಗ ಅಭಿಮಾನೋತ್ಸವ ಕಾರ್ಯಕ್ರಮ ನಡೆಯಿತು ಚಿತ್ರದುರ್ಗದಲ್ಲಿ. ಅಭಿಮಾನೋತ್ಸವ ನಡೆದ ನಂತರ ನೆಕ್ಸ್ಟು ರಾಷ್ಟ್ರಕ್ಕೆ ನಿತಿನ್ ನಬೀನ್ ಅವರು ಬಂದು 2 ದಿನಗಳ ಕಾಲ ಪ್ರವಾಸ ಮಾಡಿದರು, ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದರು. ಇದೆಲ್ಲ ಆದ ನಂತರ ಬಿಜೆಪಿಯಲ್ಲಿ ಒಂದಿಷ್ಟು ಬೂಸ್ಟರ್ ಡೋಸ್ ಬಂದಿದೆ ಅನ್ಸುತ್ತಾ? ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸಾಲ್ವ್ ಆಗಿ ಒಂದು ಹಳಿಗೆ ಬಂದಿದೆ ಅನ್ಸುತ್ತಾ ಸರ್? ಇಲ್ಲ, ಖಂಡಿತ. ನೋಡಿ, ಮೊನ್ನೆ ಏನಾಯಿತು,
ಯಡಿಯೂರಪ್ಪ ಅವರ ಅಭಿಮಾನಸ್ವ ಆಯಿತು. ಅಲ್ಲಿ ನಮ್ಮ ಎಲ್ಲ ಅಮಿತ್ ಶಾಜಿ ಬಂದರು, ಬಿ ಎಲ್ ಸಂತೋಷ್ ಜಿ ಬಂದರು, ಎಲ್ಲ ರಾಷ್ಟ್ರ ನಾಯಕರು ಎಲ್ಲ ಬಂದರು, ಪ್ರಹ್ಲಾದ್ ಜೋಶಿಜಿ ಅವರು ಬಂದರು, ಹೀಗೆ ಸೋಮಣ್ಣವರು ಎಲ್ಲರೂ ಬಂದಿದ್ದಾರೆ. ಖಂಡಿತ ಒಂದು ಪಾಸಿಟಿವ್ ಎನರ್ಜಿ, ಆಮೇಲೆ ಒಂದು ಪಕ್ಷಕ್ಕೊಂದು ಒಂದು ಖಂಡಿತ ಒಂದು ಉತ್ತೇಜನ ಸಿಕ್ಕಿದೆ. ಆಮೇಲೆ ನಿತಿನ್ ನವೀನ್ ಜಿ ಅವರು ಬಂದರು, ಅವರು 2 ದಿವಸ ಇಲ್ಲೇ ಇದ್ದರು ನಿರಂತರವಾಗಿ. ಭಾಳ ಸಣ್ಣ ವಯಸ್ಸಲ್ಲೇ ಜವಾಬ್ದಾರಿ ವಹಿಸ್ಕೊಂಡಂಥ ಮನುಷ್ಯ, ಅದು ಒಂದು ಒಂದು ಅದ್ಭುತ ಕನಸಿರ್ತಕ್ಕಂಥ ಮನುಷ್ಯ. ಒಂದು ಈ ಪಕ್ಷವನ್ನು ಹೀಗೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತೇಳಿ ಇರ್ತಕ್ಕಂಥ ಒಬ್ಬ ಕನಸಿರ್ತಕ್ಕಂಥ ನಿತಿನ್ ನವೀನ್ ಜಿಯವರು ಬಂದರು. ಹಾಗಾಗಿ ಇದೆಲ್ಲ ಪೂರಕ ವಾತಾವರಣ. ಇನ್ನು 2 ವರ್ಷಗಳ ಕಾಲ ಈಗ ನಮಗೆ ಪಂಚಾಯತ್ ಇದೆ, ಜಿಲ್ಲಾ ಪಂಚಾಯತ್ ಇದೆ, ತಾಲೂಕು ಪಂಚಾಯತ್ ಚುನಾವಣೆ ಇದೆ. ಇದೆಲ್ಲವೂ ಕೂಡ ನಮಗೆ ಚುನಾವಣಾ ಪರ್ವ. ಈಗ ಇನ್ನೊಂದು 2 ತಿಂಗಳು 3 ತಿಂಗಳಲ್ಲಿ 2 ತಿಂಗಳಲ್ಲಿ ಬಹುಶಃ ಇದೆಲ್ಲ ಇದಾಗ್ತದೆ. ಒಂದು SIR ಪ್ರಕ್ರಿಯೆ ಮುಗಿದ ತಕ್ಷಣ ಚುನಾವಣೆ ಬರ್ತದೆ ಅಂತೇಳಿ ನಾವೆಲ್ಲ ನಿರೀಕ್ಷೆ ಮಾಡ್ತಿದ್ವಿ. ಆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಆಗಬಾರ್ದು. ನಾವು ಸದಾ ಸನ್ನದ್ಧರಾಗಿರಬೇಕು. ಯಾವ ಟೈಮಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆದ್ರೂ ವಿ ಮಸ್ಟ್ ಬಿ ಪ್ರಿಪೇರ್ಡ್. ಆ ನಿಟ್ಟಿನಲ್ಲಿ ಆಗ ಅಲ್ಲಿ ಸಂಘಟನೆ ನಡೀತಾ ಇದೆ. ನಮ್ಮಲ್ಲಿ ಪ್ರಶಿಕ್ಷಣ ವರ್ಗ ಆಯಿತು. ಹಾಗಾಗಿ ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ಜನರಿಂದ ಕೂಡ ನಿರೀಕ್ಷೆ ಇದೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ಎಲ್ಲ ಕಡೆ, ಎಲ್ಲ ಕಾರ್ಯಕರ್ತರ ಬಾಯಲ್ಲಿ ಮತ್ತು ಸಮಾಜದ ಎಲ್ಲ ವರ್ಗದ ಜನರ ಬಾಯಲ್ಲಿ ಬರ್ತಾ ಇದೆ. ಸಾಧ್ಯತೆಗಳು ಇದೆ ಅನ್ಸುತ್ತೆ. ಯಾಕಂದ್ರೆ ತಾವು ಆಗಲೇ ಬಿಜೆಪಿಯವರು 63-64 ಶಾಸಕರು ಇದ್ದಾರೆ, ಅವರು ಕೂಡ ಒಂದು 17-18 ಶಾಸಕರು ಇದ್ದಾರೆ. ಆಗಲೇ ಒಂದು 80-82 ಶಾಸಕರು ಆಗ್ತಾರೆ. ಒಂದು 30 ಸೀಟ್ ಕಡಿಮೆ ಬೀಳುತ್ತೆ, ಅದು ಫುಲ್ಫಿಲ್ ಆಗುತ್ತೆ ಅನ್ಸುತ್ತೆ. 100%. ಈಗ ಎಲ್ಲ ನಾವು ಸಮಾಜದಲ್ಲಿ ಕೆಲಸ ಮಾಡುವಾಗ ಎಲ್ಲರ ಬಾಯಲ್ಲಿ ಅದೇ ಬರ್ತದೆ. ಒಂದ್ಸಲ ಇದು ಈ ಸರ್ಕಾರ ಹೋದ್ರೆ ಸಾಕಪ್ಪ ಅನ್ನೋಂಥ ಭಾವನೆ ಎಲ್ಲ ಕಡೆ ಬರ್ತಾ ಇದೆ. ಇನ್ನೊಂದು ಸರ್, ನಂಗೆ ನೆನಪಾಯ್ತು, ನೀವು ಮಂತ್ರಾಲಯಕ್ಕೆ ಏನೋ ಒಂದು ಟ್ರೈನಲ್ಲಿ ಎಲ್ಲರೂ ಕರ್ಕೊಂಡು ಮಂತ್ರಾಲಯಕ್ಕೆ ಮತ್ತು ಕಾಶಿಗೆ ಏನೋ ಹೋಗಿದ್ರು ಅನ್ಸುತ್ತಲ್ಲ? ಇಲ್ಲ, ನಾನು ಮೊನ್ನೆ ಮಂತ್ರಾಲಯಕ್ಕೆ ಒಂದು 550 ಜನ ಹೋಗಿದ್ವಿ, ನನ್ನೊಂದು ಬಸ್ ಜನ. ಮತ್ತೆ ನಾವು ಈ ಕುಂಭಮೇಳಕ್ಕೆ ಒಂದು 250 ಜನ ಅವ್ರನ್ನ ಟ್ರೈನಲ್ಲಿ ಕರ್ಕೊಂಡು ಹೋಗಿದ್ದೆ. ಮತ್ತೆ ಅಯೋಧ್ಯಕ್ಕೆ ಒಂದಿಷ್ಟು ಜನ ಕಳಿಸ್ಕೊಟ್ಟಿದ್ದೆ ನಾನು. ಇದೆಲ್ಲ ಏನಾಗ್ತದೆ ಅಂತೇಳಿ ನಮ್ಮ ಪುಣ್ಯಕ್ಷೇತ್ರಗಳು, ಈಗ ನಾವು ದುಡ್ಡು ಎಲ್ಲೆಲ್ಲ ಖರ್ಚು ಮಾಡಿ ನಮ್ಮ ಕಾರ್ಯಕರ್ತರು ಅಲ್ಲಿ ಹೋಗಿ ಇದು ಮಾಡಲಿ ಅಂತ ಹೇಳೋದು. ಮೊನ್ನೆ 550 ಅಲ್ಲಿ ಸ್ವಾಮೀಜಿಗಳು ಭಾಳ ಒಳ್ಳೆಯ ಸ್ಪಂದನೆ ಕೊಟ್ಟರು. ಭಾಳ ಖುಷಿ ಆಯ್ತು, ನನಗೂ ತುಂಬ ಖುಷಿ ಆಯ್ತು ಹೋದಾಗ. ಓಕೆ ಸರ್, ಮತ್ತೆ 2028ಕ್ಕೆ ತಾವೇನಾ ಸರ್ ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ? ಇಲ್ಲ, ಪಕ್ಷ ಯಾವ ರೀತಿ ನಿರ್ದೇಶನ ಕೊಡುತ್ತಾ ಆ ಪ್ರಕಾರ ನಾವೆಲ್ಲ ಪಕ್ಷದ ನಿರ್ದೇಶನಕ್ಕೆ ಬದ್ಧರಾಗಿರ್ತಕ್ಕಂಥವ್ರು. ಅವರು ಅವಕಾಶ ಮಾಡಿಕೊಟ್ರೆ ಕಂಟೆಸ್ಟ್ ಮಾಡ್ತೇನೆ. ಅವಕಾಶ ಮಾಡಿಕೊಟ್ರೆ ಮತ್ತೆ ನಿಂದಿರ್ತೀರಿ? ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವಿಶ್ವವಾಣಿಯೊಂದಿಗೆ ತಮ್ಮ ಬಾಲ್ಯದ ನೆನಪುಗಳನ್ನು, ಸಮಾಜಮುಖಿ ಕಾರ್ಯಗಳ ಬಗ್ಗೆ, ಶಾಸಕರಾದಂಥ ಸಂದರ್ಭದಲ್ಲಿನ ಕೆಲವೊಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ, ಮುಂದಿನ ಯೋಜನೆಗಳ ಬಗ್ಗೆ ಎಲ್ಲವೂ ಕೂಡ ನಮ್ಮ ವಿಶ್ವವಾಣಿಯೊಂದಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಗುರುಮೆ ಸುರೇಶ್ ಶೆಟ್ಟಿಯವರ ಮಾತುಗಳು. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.